ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಇಟ್ ವೆಲ್ಕಮ್ ಟು ಡೈರಿ ಎಪಿಸೋಡ್ 8 ನ ಬ್ರೇಕ್ ಡೌನ್ ಮಾಡ್ತೀನಿ. ಈ ಎಪಿಸೋಡ್ ಇಷ್ಟು ಕ್ರೇಜಿ ಆಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಸ್ನೇಹಿತರೆ. ಲಾಸ್ಟ್ ಎಪಿಸೋಡ್ ಅದ್ಭುತವಾಗಿ ಬಂದಿದೆ ಅಂತ ಸ್ಟೀಫನ್ ಕಿಂಗ್ ಅವರೇ ಹೇಳಿದ್ರು, ಅದೇ ರೀತಿ ಇದೆ. ಈ ಎಪಿಸೋಡ್ ನ ನೋಡಿ ಸ್ಟ್ರೇಂಜರ್ ಥಿಂಗ್ಸ್ ನು ಬಿಟ್ಟು ಮೊದಲು ಈ ವಿಡಿಯೋನ ಮಾಡ್ತಾ ಇದ್ದೀನಿ, ಯಾಕಂದ್ರೆ ತುಂಬಾನೇ ವಿಷಯಗಳನ್ನ ಈ ಎಪಿಸೋಡ್ ಅಲ್ಲಿ ಗಮನಿಸಿದೆ. ಎಷ್ಟು ಚೆನ್ನಾಗಿ ಎಲ್ಲಾ ಕ್ಯಾರೆಕ್ಟರ್ಸ್ ಗೆ ಒಂದು ಅರ್ಥಪೂರ್ಣವಾದ ಎಂಡಿಂಗ್ ಕೊಟ್ಟಿದ್ದಾರೆ ಅಂದ್ರೆ, ಇಟ್ ಚಾಪ್ಟರ್ 1 ಮತ್ತೆ ಚಾಪ್ಟರ್ 2 ಅಲ್ಲಿ ಇರೋ ಕ್ಯಾರೆಕ್ಟರ್ಸ್ ಯಾಕೆ ಈ ರೀತಿ ಇದ್ದಾರೆ, ಇವರ ಜೀವನದಲ್ಲಿ ಏನಾಗಿತ್ತು ಅಂತ ಈ ಎಪಿಸೋಡ್ ನ ಕೊನೆಯಲ್ಲಿ ಗೊತ್ತಾಗುತ್ತೆ. ಇಟ್ ಒಂದು ಕಾಸ್ಮಿಕ್ ಎಂಟಿಟಿ ಅಂತ ನಮ್ಗೆ ಗೊತ್ತಿತ್ತು, ಆದ್ರೆ ನಾವ್ ಅನ್ಕೊಂಡಿರೋದಕ್ಕಿಂತ ಜಾಸ್ತಿನೇ ಇದೆ ಇಟ್. ಬ್ಯಾಕ್ ಟು ಬ್ಯಾಕ್ 2 ಬಾರಿ ಈ ಎಪಿಸೋಡ್ ನ ನೋಡಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಡೀಟೇಲ್ ಆಗಿ ಬ್ರೇಕ್ ಡೌನ್ ಮಾಡ್ತೀನಿ, ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ನ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಮತ್ತೆ ಚಾನಲ್ಗೆ ಜಾಯ್ನ್ ಆಗಿ ಮೆಂಬರ್ಸ್ ಆಗಿರೋ ಶಿಲ್ಪಾ, ಸೂರಿ ಮತ್ತೆ ಮನೋಹರ್ ಅವ್ರಿಗೆ ತುಂಬಾನೇ ಥ್ಯಾಂಕ್ಸ್. ಮತ್ತೆ ಕೆಲವರು ರೀಜಾಯ್ನ್ ಕೂಡ ಆಗಿದ್ದೀರಾ ಸ್ನೇಹಿತರೆ. ಮೊದಲೇ ಹೇಳ್ದಂಗೆ ಡಿಸೆಂಬರ್ ಮುಗಿಯೋಷ್ಟರಲ್ಲಿ 2 ವಿಡಿಯೋ ನಿಮ್ಗೆ ಅಂತ ಬಂದೇ ಬರುತ್ತೆ. ಹಿಂದಿನ ಎಪಿಸೋಡ್ ಅಲ್ಲಿ ಬ್ಲಾಕ್ ಸ್ಪಾಟ್ ಅಲ್ಲಿ ಆದ ಘಟನೆಯನ್ನ ನೋಡಿದ್ವಿ. ರಿಚ್ ಮಾರ್ಜ್ ನ ಕಾಪಾಡೋಕೆ ಹೋಗಿ ಸಾವನ್ನಪ್ಪತಾನೆ. ಡಿಕ್, ರೋಸ್ ಮತ್ತೆ ಟ್ಯಾನಿಯಲ್ ನ ಪೂರ್ವಜರಾದ ಸೆಸ್ಕಿಯಾ ಆತ್ಮದ ಸಹಾಯದಿಂದ ಹ್ಯಾಂಕ್, ರಾನಿ ಮತ್ತೆ ವಿಲ್ ನ ಕಾಪಾಡ್ತಾನೆ. ಮೊದಲೇ ಡಿಕ್ ಹೇಳಿದ್ದ ಆತ್ಮಗಳು ಇವನಿಗೆ ಕಾಣಿಸ್ತಾ ಇದ್ದಾವೆ, ಆದ್ರೆ ಇವನು ಆತ್ಮಗಳಿಗೆ ಕಾಣಿಸೋದಿಲ್ಲ. ಯಾವಾಗ ಇವನು ಅವುಗಳ ಜೊತೆ ಮಾತಾಡೋಕೆ ಟ್ರೈ ಮಾಡ್ತಾನೋ ಆಗ ಆತ್ಮಗಳು ಕೂಡ ಡಿಕ್ ನ ಮಾತಾಡ್ಸೋಕೆ ಶುರು ಮಾಡಿದ್ರೆ ನಿಲ್ಸೋದೇ ಇಲ್ಲ. ಆತ್ಮಗಳ ಮೆಂಟಲ್ ಟಾರ್ಚರ್ ತಡ್ಕೊಳಕ್ಕಾಗಲ್ಲ. ಈಗ ಸೆಸ್ಕಿಯಾ ಆತ್ಮದ ಜೊತೆ ಮಾತಾಡಿರೋದ್ರಿಂದ ಎಲ್ಲಾ ಆತ್ಮಗಳು ಬಂದು ಇವನ ತಲೆ ತಿಂತಾ ಇದ್ದಾವೆ. ಬ್ಲಾಕ್ ಸ್ಪಾಟ್ ಅಲ್ಲಿ ಆಗ್ತಿರೋ ಸಾವು ನೋವಿನ ನಡುವೆ ನಂದೊಂದಿರ್ಲಿ ಅಂತ ಪೆನಿವೈಸ್ ಕೂಡ ಬಂದು ಬದುಕಿರೋರ್ನ ಸಾಯಿಸಿ ತಿನ್ನೋಕೆ ಮುಂದಾಗ್ತಾನೆ. ಕೊನೆಗೆ ಇಂಗ್ರಿಡ್ ನ ಗಂಡ ಸ್ಟ್ಯಾನ್ ನ ತಲೆ ಕಟ್ ಮಾಡಿ ಸಾಯಿಸಿ ಇಂಗ್ರಿಡ್ ಗೆ ಟಾಟಾ ಮಾಡಿ ಇನ್ನ 27 ವರ್ಷ ಆರಾಮಾಗಿ ಮಲ್ಗೋಕೆ ಅಂತ ಹೊರಟಾಗ ಇವನು ಇಂಗ್ರಿಡ್ ನ ತಂದೆ ಬಾಬ್ ಗ್ರೇ ಅಲ್ಲ ಅಂತ ಇವಳಿಗೆ ಗೊತ್ತಾಗುತ್ತೆ. ಆದ್ರೆ ಜ್ಞಾನೋದಯ ಆಗೋದು ಲೇಟ್ ಆಗೋಯ್ತು. ಪೆನಿವೈಸ್ ಇವಳಿಗೆ ಡೆಡ್ ಲೈಟ್ಸ್ ತೋರಿಸಿ ಇವಳ ತಲೆ ಕೆಡ್ಸ್ಬಿಟ್ಟು ಹೋಗ್ತಾನೆ. ಎಲ್ಲ ಸರಿನೇ ಇತ್ತು, ಆದ್ರೆ ಜನರಲ್ ಶಾ ಡಿಕ್ ನ ಸಹಾಯದಿಂದ ಒಂದು ಪಿಲ್ಲರ್ ನ ಹುಡುಕಿ ಹೊರಗೆ ತೆಗಿತಾರೆ ಮತ್ತೆ ತಮ್ಮ ನಿಜವಾದ ಪ್ಲಾನ್ ರಿವೀಲ್ ಮಾಡ್ತಾರೆ. ಅದೇ ಇಟ್ನ ಬಂಧಿಸೋ ಉದ್ದೇಶ ಮೊದ್ಲಿಂದನೂ ಇರ್ಲೇ ಇಲ್ಲ. ಅದನ್ನ ಕೇಜ್ ಇಂದ ಹೊರಗೆ ಅಂದ್ರೆ ಡೆರ್ರಿಂದ ಹೊರಗೆ ಬಿಡೋ ಪ್ಲಾನ್ ಇತ್ತು. ಅಮೆರಿಕಾದ ಪ್ರಜೆಗಳೇ ಅಮೆರಿಕಾದ ಅಸಲಿ ದುಶ್ಮನ್ಗಳು, ಹಾಗಾಗಿ ಪೆನಿವೈಸ್ ನ ಕಾರಣದಿಂದ ಎಲ್ಲರ ಮನಸ್ಸಲ್ಲೂ ಭಯ ಇರುತ್ತೆ ಅಂತ ಒಂದು ಪಿಲ್ಲರ್ ನ ನಾಶ ಮಾಡ್ಬಿಡ್ತಾರೆ. ಇದರಿಂದ ಮಲಗಿದ್ದ ಪೆನಿವೈಸ್ ಎದ್ ಬಂದು ಲೆರಾಯ್ ನ ಮಗ ವಿಲ್ ಗೆ ಡೆಡ್ ಲೈಟ್ಸ್ ತೋರಿಸಿ ಕಿಡ್ನಾಪ್ ಮಾಡ್ತಾನೆ. ಸೊ ಈಗ ಮುಂದೆ ಏನಾಗುತ್ತೆ ಅಂತ ನೋಡೋಣ. 8ನೇ ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲಿ ಇಡೀ ಡೆರಿ ಟೌನ್ ತುಂಬಾ ದಟ್ಟವಾದ ಹೊಗೆಯ ರೀತಿ ಕಾಣ್ತಾ ಇರೋ ಮಂಜು ಎಲ್ಲಾ ಕಡೆ ಆವರಿಸ್ಕೊಂತಾ ಇದೆ. ಇದನ್ನ ಮಿಲಿಟರಿ ಅವರು ಕೂಡ ತಮ್ಮ ರೇಡಾರ್ ಅಲ್ಲಿ ನೋಡ್ತಿದ್ದಾರೆ. ಜನರಿಗೆ ಏನ್ ನಡೀತಿದೆ ಅಂತ ಗೊತ್ತಾಗದೆ ಭಯದಲ್ಲಿ ಹತ್ತಿರದಲ್ಲೇ ಇರೋ ಅಂಗಡಿ ಒಳಗೆಲ್ಲ ಹೋಗ್ತಿದ್ದಾರೆ. ಮರ ಗಿಡಗಳು ನಾಶ ಆಗ್ತಾ ಇದಾವೆ, ತುಂಬಾನೇ ಚಳಿ ಕೂಡ ಆಗ್ತಿರೋದ್ರಿಂದ. ಇದೆಲ್ಲದರ ನಡುವೆ ಒಬ್ಳು ಮಹಿಳೆ ಪೆನಿವೈಸ್ ತರ ಸ್ಮೈಲ್ ಮಾಡ್ತಾ ನೋಡ್ತಿದ್ದಾಳೆ. ರೆಡ್ ಬಲೂನ್ ನ ಕೂಡ ಇಲ್ಲಿ ನೋಡ್ಬೋದು. ಈ ಮಂಜು ಪೆನಿವೈಸ್ ಇಡೀ ಡೆರಿ ಟೌನ್ ತುಂಬಾ ಭಯವನ್ನ ಹರಡೋ ಹಾಗೆ ಮಾಡ್ತಿದ್ದಾನೆ ಅನ್ನೋದನ್ನ ಸೂಚಿಸುತ್ತೆ. ಅಷ್ಟೇ ಅಲ್ಲ, ಮತ್ತೊಂದು ಪ್ಲಾನ್ಗೆ ಈ ಮಂಜು ಸಹಾಯ ಮಾಡುತ್ತೆ. ಸ್ಕೂಲ್ ಅಲ್ಲಿ ಇರೋ ಮಕ್ಕಳನ್ನ ಯಾರಿಗೂ ಕಾಣ್ದಂಗೆ ಕಿಡ್ನಾಪ್ ಮಾಡೋಕೆ ಈಸಿ ಆಗುತ್ತೆ ಪೆನಿವೈಸ್ಗೆ. ಈ ಮಂಜು ಆವರಿಸ್ಕೊಳ್ತಾ ಇರೋದನ್ನ ನೋಡಿ ನನಗೆ ಸ್ಟೀಫನ್ ಕಿಂಗ್ ಅವರ ನಾವೆಲ್ ಇಂದ ಇನ್ಸ್ಪೈರ್ ಆಗಿ ಮಾಡಿರೋ ದ ಮಿಸ್ಟ್ ಮೂವಿ ನೆನಪಾಯ್ತು. ಆ ಮೂವಿಯಲ್ಲೂ ಅಷ್ಟೇ ಇದೇ ರೀತಿ ಫಾಗ್ ಬರೋದ್ರ ಜೊತೆಗೆ ಮಾನ್ಸ್ಟರ್ಸ್ ಕೂಡ ಬರ್ತವೆ. ಇಟ್ ಸೀರೀಸ್ಗೂ ಮಿಸ್ಟ್ ಮೂವಿಗೂ ಡೈರೆಕ್ಟ್ ಆಗಿ ಯಾವುದೇ ಕನೆಕ್ಷನ್ ಇಲ್ಲ, ಆದ್ರೆ ಸ್ಟ್ರೇಂಜರ್ ಥಿಂಗ್ಸ್ ಸೀರೀಸ್ ನ ದ ಮಿಸ್ಟ್ ಮೂವಿಯಿಂದ ಹೆವಿಯಾಗಿ ಇನ್ಸ್ಪೈರ್ ಆಗಿ ಮಾಡಿದ್ದಾರೆ. ಸೊ ಈಗಾಗಲೇ ಪೆನಿವೈಸ್ ಸ್ಕೂಲ್ ಅಲ್ಲಿ ಇರೋ ಪ್ರಿನ್ಸಿಪಲ್ ಚೇಂಬರ್ ಗೆ ಬಂದು ಪ್ರಿನ್ಸಿಪಲ್ ಅವರ ವಾಯ್ಸ್ ಅಲ್ಲಿ ಮೈಕ್ ಅಲ್ಲಿ ಹೇಳ್ತಾನೆ, ಮಕ್ಕಳೇ ಇವತ್ತಿನ ಎಲ್ಲಾ ಕ್ಲಾಸಸ್ ಕ್ಯಾನ್ಸಲ್ ಆಗಿದೆ, ನೀವೆಲ್ಲರೂ ಆಡಿಟೋರಿಯಂಗೆ ಬನ್ನಿ ಅಂತ. ಸ್ಟೂಡೆಂಟ್ಸ್ ಎಲ್ಲ ಪ್ರಿನ್ಸಿಪಲ್ ಕರೆದ್ರಲ್ಲ ಅಂತ ಆಡಿಟೋರಿಯಂಗೆ ಬಂದ್ರೆ ಇಲ್ಲಿ ಟೀಚರ್ಸ್ ಯಾರು ಕಾಣಿಸ್ತಾನೆ ಇಲ್ಲ. ಪ್ರಿನ್ಸಿಪಲ್ ಸ್ಪಾಟ್ ಲೈಟ್ ಗೆ ಬಂದು ನಿಮ್ಮನ್ನೆಲ್ಲ ಇಲ್ಲಿಗೆ ಕರೆಸಿರೋ ಉದ್ದೇಶ ನಿಮ್ಮನ್ನ ಮನರಂಜಿಸೋಕೆ ಪೆನಿವೈಸ್ ದ ಡ್ಯಾನ್ಸಿಂಗ್ ಕ್ಲೌನ್ ಬಂದಿದ್ದಾರೆ ಅಂತ ಪ್ರಿನ್ಸಿಪಲ್ ಹೇಳಿದಾಗ ಇವರ ವಿಗ್ ಬಿದ್ದೋಯ್ತು. ಯಾಕೋ ವಿಚಿತ್ರವಾಗಿ ಬೇರೆ ಆಡ್ತಾ ಇದಾರಲ್ಲ ಅಂತ ನಮ್ಗೆ ಮತ್ತೆ ಸ್ಟೂಡೆಂಟ್ಸ್ ಗೆಲ್ಲ ಡೌಟ್ ಬಂದು ನೋಡ್ಬೇಕಾದ್ರೆ ಪೆನಿವೈಸ್ ಬರ್ತಾನೆ. ಇಷ್ಟೊತ್ತು ಸಾವನ್ನಪ್ಪಿರೋ ಪ್ರಿನ್ಸಿಪಲ್ ಅವರ ಡೆಡ್ ಬಾಡಿನ ಕೈಗೊಂಬೆ ತರ ಇಟ್ಕೊಂಡು ಇವನೇ ಅವರ ತರ ಮಾತಾಡ್ತಿದ್ದ. ಇದನ್ನ ನೋಡಿ ಮಕ್ಕಳೆಲ್ಲ ಶಾಕ್ ಆಗಿ ನಿಂತಿದ್ದಾಗ್ಲೇ ಎಲ್ಲರ ಮುಂದೆ ಪ್ರಿನ್ಸಿಪಲ್ ನ ತಲೆಯನ್ನ ಕೈಯಿಂದನೇ ಕಿತ್ತಾಕಿ ಬಾಡಿನ ಮಕ್ಕಳ ಹತ್ರ ಎಸೆದು ತಲೆನ ಫುಟ್ಬಾಲ್ ಓದಂಗೆ ಒದಿತಾನೆ. ಮತ್ತೆ ಸೇಮ್ ಬಾಬ್ ಗ್ರೇ ತರ ಡ್ಯಾನ್ಸ್ ಕೂಡ ಮಾಡ್ತಾನೆ. ಹಿಂದಿನ ಎಪಿಸೋಡ್ ಅಲ್ಲಿ ನೋಡಿದ್ವಿ ಸ್ನೇಹಿತರೆ, ಬಾಬ್ ಗ್ರೇ ಸರ್ಕಸ್ ಅಲ್ಲಿ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಇದೇ ರೀತಿ ಡ್ಯಾನ್ಸ್ ಮಾಡ್ತಿರೋದನ್ನ ಒಬ್ಬ ಹುಡುಗನ ರೂಪದಲ್ಲಿ ಇದ್ದ ಇಟ್ ನೋಡಿತ್ತು. ಅಷ್ಟೇ ಅಲ್ಲ, ಬಾಬ್ ಗ್ರೇನ ಪೆನಿವೈಸ್ ರೂಪ ಮಕ್ಕಳನ್ನ ಅಟ್ರಾಕ್ಟ್ ಮಾಡುತ್ತೆ ಅಂತ ಬಾಬ್ ಗ್ರೇನ ಸಾಯಿಸಿ ತಿಂದು ಅವನ ರೂಪ ತಾಳುತ್ತೆ ಇಟ್. ಆದ್ರೆ ಈಗ ಪೆನಿವೈಸ್ ನ ನೋಡಿ ಮಕ್ಕಳು ನಿಂತ್ಕೊಂಡು ಚಪ್ಪಳೆ ತಡ್ತಿಲ್ಲ,
ಲಾಕ್ ಆಗಿರೋ ಡೋರ್ ನ ತಟ್ಟುತ್ತಾ ಇದ್ದಾರೆ, ಯಾರಾದ್ರೂ ಓಪನ್ ಮಾಡಿ ಅಂತ. ಪೆನಿವೈಸ್ ಹಾಡನ್ನ ಹಾಡ್ತಾ ಹಾಗೆ ಎಲ್ಲರಿಗೂ ಬಾಯ್ ಓಪನ್ ಮಾಡಿ ಡೆಡ್ ಲೈಟ್ಸ್ ತೋರಿಸ್ಬಿಡ್ತಾನೆ. ಎಲ್ಲಾ ಮಕ್ಕಳನ್ನ ತನ್ನ ಕಂಟ್ರೋಲ್ಗೆ ತಗೊಂಡು ಪ್ರಜ್ಞೆ ಇಲ್ದಂಗೆ ಮಾಡಿ ಆಡಿಟೋರಿಯಂ ನ ಹಿಂದೆ ಇರೋ ಸರ್ಕಸ್ ವ್ಯಾಗನ್ ಅಲ್ಲಿ ಹೊರಡ್ತಾನೆ. ಸ್ಟ್ಯಾಂಡ್ ಪೈಪ್ ಟವರ್ ಮೇಲೆ ಇರೋ ರಾನಿ, ಮಾರ್ಜ್ ಮತ್ತೆ ಲಿಲಿ ಈಗ ಮಂಜು ಎಲ್ಲಾ ಕಡೆ ಹರಡ್ತಾ ಇರೋದನ್ನ ನೋಡಿ ಕೆಳಗೆ ಇಳಿದು ಬರ್ತಾರೆ. ಸ್ಟ್ಯಾಂಡ್ ಪೈಪ್ ನ ಗೋಡೆ ಮೇಲೆ ಪೆನಿವೈಸ್ ಸ್ಕೂಲ್ ಇಂದ ಕಿಡ್ನಾಪ್ ಮಾಡಿರೋ ಎಲ್ಲಾ ಮಕ್ಕಳ ಮಿಸ್ಸಿಂಗ್ ಪೋಸ್ಟರ್ಸ್ ಇದೆ. ಪೇರೆಂಟ್ಸ್ ಅಷ್ಟು ಬೇಗ ಮಿಸ್ಸಿಂಗ್ ಪೋಸ್ಟರ್ಸ್ ನ ಕೂಡ ಹಾಕ್ಬಿಟ್ರ ಅಂದ್ರೆ ಖಂಡಿತ ಇಲ್ಲ, ಇದು ಪೆನಿವೈಸ್ ನ ಕೆಲಸ. ಇವ್ರಿಗೆ ಭಯ ಪಡಿಸೋಕೆ ಈ ರೀತಿ ಮಾಡ್ತಿರೋದು. ಇಷ್ಟು ಮಕ್ಕಳನ್ನ ಅವನು ಹೇಗೆ ಕಿಡ್ನಾಪ್ ಮಾಡ್ತಾನೆ, ಇದು ಸಾಧ್ಯನೇ ಇಲ್ಲ, ಸುಮ್ನೆ ನಮ್ಮ ಜೊತೆ ಆಟ ಆಡ್ತಿದ್ದಾನೆ ಅಲ್ವಾ ಅಂತ ಮಾರ್ಜ್ ಹೇಳಿದಾಗ ಇದನ್ನ ಕನ್ಫರ್ಮ್ ಮಾಡ್ಕೋಬೇಕು ಅಂದ್ರೆ ಮೊದಲು ನಾವು ಸ್ಕೂಲ್ಗೆ ಹೋಗ್ಬೇಕು, ಬನ್ನಿ ಹೋಗೋಣ ಅಂತ ಲಿಲಿ ರಾನಿ ಮತ್ತೆ ಮಾರ್ಜ್ ಜೊತೆ ಹೊರಡ್ತಾಳೆ. ಸ್ಕೂಲ್ ಹತ್ರ ಬಂದು ಲಿಲಿ ಮತ್ತೆ ಮಾರ್ಜ್ ಸ್ಟೂಡೆಂಟ್ಸ್ ಎಲ್ಲಿದ್ದಾರೆ ಅಂತ ನೋಡಿದ್ರೆ ಒಬ್ರು ಕಾಣ್ತಿಲ್ಲ. ಪ್ರಿನ್ಸಿಪಲ್ ನ ತಲೆ ಇಲ್ದೇ ಇರೋ ಬಾಡಿ ಇಲ್ಲಿ ಬಿದ್ದಿದೆ ಅಷ್ಟೇ. ಯಾರಪ್ಪ ಇದು ಅಂತ ಹೆದರ್ಕೊಂಡು ಹೊರಗೆ ಇರೋ ರಾನಿ ಹತ್ರ ಇಬ್ರು ಓಡ್ ಬರ್ತಾರೆ. ಇಲ್ಲಿ ಪ್ರಿನ್ಸಿಪಲ್ ನ ತಲೆ ಬಿದ್ದಿದೆ. 3 ಜನ ಗಾಬರಿಯಾಗಿ ಏನ್ ಮಾಡೋದಪ್ಪ ಅಂತ ತಲೆ ಕೆಡ್ಸ್ಕೊಂಡಿದ್ದಾಗ್ಲೇ ವಿಲ್ ನ ಮಿಸ್ಸಿಂಗ್ ಪೋಸ್ಟರ್ ಕೂಡ ಹಾರ್ಕೊಂಡ್ ಬರುತ್ತೆ. ಇದನ್ನ ನೋಡಿ ಇವ್ರಿಗೆ ಗೊತ್ತಾಯ್ತು ವಿಲ್ ನ ಕೂಡ ಪೆನಿವೈಸ್ ಎತ್ಕೊಂಡು ಹೋಗಿದ್ದಾನೆ ಅಂತ. ಹೇಗೋ ನಮ್ಮ ಹತ್ರ ವೆಪನ್ ಇದೆಯಲ್ಲ ಅದನ್ನ ಬಳಸಿ ಪೆನಿವೈಸ್ ಜೊತೆ ಫೈಟ್ ಮಾಡಿದ್ರೆ ಆಯ್ತು, ವಿಲ್ ನ ಏನಾದ್ರೂ ಮಾಡಿ ಕಾಪಾಡ್ಲೇಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆದ್ರೆ ಎಲ್ಲಿಗೆ ಅಂತ ಹುಡ್ಕೊಂಡು ಹೋಗೋದು? ಪೆನಿವೈಸ್ ಮಕ್ಕಳನ್ನ ಕರ್ಕೊಂಡು ಹೋಗಿರೋ ದಾರಿಯಲ್ಲಿ ರಕ್ತದಿಂದ ಮಾರ್ಕ್ ಆಗಿದೆ. ರಕ್ತವನ್ನ ರೋಡ್ ಮೇಲೆ ಪೇಂಟ್ ಮಾಡ್ದಂಗೆ ಇದೆ. ಇದನ್ನ ನೋಡಿದ್ರೆ ಇವ್ರು 3 ಜನ ಪೆನಿವೈಸ್ ನ ಹುಡ್ಕೊಂಡ್ ಬರ್ಲಿ ಅಂತಾನೆ ಮಾಡಿರೋ ಹಾಗೆ ಕಾಣ್ತಿದೆ. ಒಂದೇ ಸೈಕಲ್ ಅಲ್ಲಿ 3 ಜನ ಹೋಗೋಕೆ ಕಷ್ಟ ಆಗ್ತಿದೆ. ತಟ್ಟಾಡ್ಕೊಂಡು ಹೋಗ್ತಿದ್ದಾಗ ಇಲ್ಲೇ ಮನೆಗೆ ಹಾಲನ್ನ ಹಾಕೋ ವ್ಯಕ್ತಿ ಸಾವನ್ನಪ್ಪಿರೋದನ್ನ ನೋಡ್ತಾರೆ. ಇವನ ಹಾಲಿನ ಟ್ರಕ್ ಕೂಡ ಇಲ್ಲೇ ಇದೆ. ಮೋಸ್ಟ್ಲಿ ಇವನನ್ನ ಕೂಡ ಪೆನಿವೈಸ್ ಸಾಯಿಸಿರ್ಬೇಕು. ತನ್ನ ದಾರಿಗೆ ಅಡ್ಡ ಬಂದ ಅಂತ ಸಾಯಿಸಿದ್ನೋ ಇಲ್ಲ ಮಾರ್ಜ್ ರಾನಿ ಮತ್ತೆ ಲಿಲಿಗೆ ಪಾಪ ಸೈಕಲ್ ಅಲ್ಲಿ ಬರೋಕಾಗಲ್ಲ, ಟ್ರಕ್ ತಗೊಂಡ್ ಬರ್ಲಿ ಅಂತ ಮಾಡೋದ್ನೋ ಗೊತ್ತಿಲ್ಲ. ಈ ಟ್ರಕ್ ಅಲ್ಲಿ ಹೋದ್ರೆ ಬೇಗ ಹೋಗ್ಬೋದು ಅಂತ ಮಾರ್ಜ್ ಟ್ರಕ್ ಡ್ರೈವ್ ಮಾಡೋಕೆ ಬರ್ತಾಳೆ. ಓಡ್ಸೋಕೆ ಬರುತ್ತಾ ಅಂತ ಲಿಲಿ ಮತ್ತೆ ರಾನಿ ಕೇಳಿದಾಗ ಇಲ್ಲ ನಮ್ಮ ಅಂಕಲ್ ಓಡ್ಸೋದು ನೋಡಿದ್ದೆ, ಹಾಗೆ ಡ್ರೈವ್ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡ್ಕೊಂಡು ಡ್ರೈವ್ ಮಾಡ್ತಾಳೆ. ಅದೇ ಪೆನಿವೈಸ್ ಟ್ಯೂಬಾ ಅನ್ನೋ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ನ ನುಡಿಸ್ತಾ ಸರ್ಕಸ್ ವ್ಯಾಗನ್ ಅಲ್ಲಿ ಹೋಗ್ತಾ ಇದ್ದಾರೆ. ಹಿಂದೆ ಮಕ್ಕಳೆಲ್ಲ ಗಾಳಿಯಲ್ಲಿ ತಿಳ್ಕೊಂಡು ಬರ್ತಾ ಇದ್ದಾರೆ. ಸೇಮ್ ಪೈಡ್ ಪೈಪರ್ ಕಥೆಯಲ್ಲಿ ಆಗೋ ತರ. ಪೈಡ್ ಪೈಪರ್ ನ ದಂತಕತೆ ಬಗ್ಗೆ ನಿಮ್ಗೆ ಗೊತ್ತಿರಬಹುದು ಸ್ನೇಹಿತರೆ. ಜರ್ಮನಿಯ ಹ್ಯಾಮಲಿನ್ ಅನ್ನೋ ಟೌನ್ ಅಲ್ಲಿ ಇಲಿಗಳ ಕಾಟ ಜಾಸ್ತಿ ಆಗಿತ್ತು ಅಂತ ಪೈಡ್ ಪೈಪರ್ ಒಬ್ಬ ಬರ್ತಾನೆ. ನಿಜವಾದ ಹೆಸರು ಗೊತ್ತಿಲ್ಲ. ಕಲರ್ ಬಟ್ಟೆ ಹಾಕೊಂಡು ಹೆಚ್ಚು ಕಡಿಮೆ ಕ್ಲೌನ್ ತರ ವೇಷದಲ್ಲೇ ಬರ್ತಾನೆ. ನಾನು ಇಲಿಗಳ ಸಮಸ್ಯೆಯನ್ನ ಸರಿ ಮಾಡ್ತೀನಿ, ಆದ್ರೆ ಚಿನ್ನದ ನಾಣ್ಯಗಳನ್ನ ಕೊಡ್ಬೇಕು ಅಂದಾಗ ಟೌನ್ ನ ಮೇಯರ್ ಒಪ್ಕೊಂತಾನೆ. ಪೈಡ್ ಪೈಪರ್ ಏನ್ ಮಾಡ್ತಾನೆ, ಕೊಳಲನ್ನ ಊದ್ತಾನೆ. ಈ ಟ್ಯೂನ್ಗೆ ಇಲಿಗಳು ಸಂಮೋಹನಕ್ಕೊಳಗಾಗಿ ಇವನ ಹಿಂದೆನೆ ಹೋದಾಗ ನದಿಯ ನೀರಿಗೆ ಇಲಿಗಳನ್ನ ಕರ್ಕೊಂಡು ಹೋಗಿ ಮುಳುಗಿ ಸಾಯೋ ಹಾಗೆ ಮಾಡ್ತಾನೆ. ಆಮೇಲೆ ಚಿನ್ನದ ನಾಣ್ಯಗಳನ್ನ ಇಸ್ಕೊಳ್ಳೋಕೆ ಬಂದಾಗ ಯಾರು ಕೊಡೋದೇ ಇಲ್ಲ. ಕೋಪಗೊಂಡ ಪೈಡ್ ಪೈಪರ್ ಟೌನ್ ನ ಜನರ ಮೇಲೆ ಸೇಡ್ ತೀರಿಸ್ಕೊಳ್ಳೋಕೆ ಈ ಬಾರಿ ಇಲಿಗಳ ಬದಲಿಗೆ ಟೌನ್ ನ ಮಕ್ಕಳನ್ನ ತನ್ನ ಮ್ಯೂಸಿಕ್ ಇಂದ ಹಿಪ್ನೋಟೈಸ್ ಮಾಡಿ ತನ್ನ ಹಿಂದೆನೆ ಕರ್ಕೊಂಡು ಹೋಗ್ತಾನೆ. ಮಕ್ಕಳೆಲ್ಲ ಹೋಗ್ತಾರೆ ಅಷ್ಟೇ, ವಾಪಸ್ ಬರೋದೇ ಇಲ್ಲ. ಅವ್ರಿಗೆ ಏನಾಯ್ತು ಅಂತ ಕೂಡ ಕೊನೆಗೂ ಗೊತ್ತಾಗಲ್ಲ. ಈಗ್ಲೂ ಪೆನಿವೈಸ್ ಪೈಡ್ ಪೈಪರ್ ತರ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದಾನೆ. ಇಷ್ಟು ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡ್ ಬಂದ್ರು ಕೂಡ ಮಂಜಿನ ಕಾರಣದಿಂದ ಯಾರಿಗೂ ಗೊತ್ತೇ ಆಗಿಲ್ಲ. ಮಿಲಿಟರಿ ಬೇಸಲ್ಲಿ ಇರೋ ಲೆರಾಯ್ ಮನೆಯಲ್ಲಿ ವಿಲ್ ಬೇರೆ ಒಬ್ನೇ ಇದ್ದಾನೆ. ಸೇಫ್ ಆಗಿದ್ದಾನ ಅಂತ ಕೇಳೋಕೆ ಮನೆಗೆ ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಮಾಡ್ತಿಲ್ಲ. ವಿಲ್ ಇದ್ರೆ ತಾನೇ ರಿಸೀವ್ ಮಾಡೋಕೆ. ಶಾರ್ಲೋಟ್ ಕೂಡ ಸರಿಯಾದ ಸಮಯಕ್ಕೆ ಹ್ಯಾಂಕ್ ನ ಕರ್ಕೊಂಡು ರೋಸ್ ನ ಮನೆಗೆ ಹೋಗಿದ್ದಾಳೆ. ಅವಳಿಗೂ ವಿಲ್ ನಾಪತ್ತೆ ಆಗಿರೋದು ಗೊತ್ತಿಲ್ಲ. ಲೆರಾಯ್ ಫೋನ್ ಇಟ್ಟು ಹೋಗ್ಬೇಕಾದ್ರೆ ಆ ಕಡೆಯಿಂದಾನೆ ಕಾಲ್ ಬಂತು. ವಿಲ್ಲೇ ಇರ್ಬೋದು ಅಂತ ಇವನು ರಿಸೀವ್ ಮಾಡಿದ್ರೆ ಪೆನಿವೈಸ್ ನಗಾಡ್ಕೊಂಡು ಹೇಳ್ತಾನೆ, ಭಯ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಇರೋ ವ್ಯಕ್ತಿಗೆ ಹೇಗ್ ಭಯ ಆಗುತ್ತೆ ಗೊತ್ತಾ ಅಂತ ಲೆರಾಯ್ ನ ಮಗ ವಿಲ್ ಮಾತಾಡ್ತಿರೋದನ್ನ ಕೇಳಿಸೋ ಹಾಗೆ ಮಾಡ್ತಾನೆ. ಇವ್ರಿಗೆಲ್ಲ ತೊಂದರೆ ಕೊಟ್ಟು ಮಜಾ ತಗೊಂತಾ ಇದ್ದಾನೆ ಪೆನಿವೈಸ್. ಲೆರಾಯ್ ಕೋಪದಲ್ಲಿ ಫೋನ್ ನೇ ಹೊಡೆದಾಕಿ ವಿಲ್ ಎಲ್ಲಿದ್ದಾನೆ ಅಂತ ಪತ್ತೆ ಹಚ್ಚೋಕೆ ಡಿಕ್ ಒಬ್ಬನಿಂದ ಮಾತ್ರ ಸಾಧ್ಯ. ಅದಕ್ಕೆ ಅವನ ಸಹಾಯ ಕೇಳೋಣ ಅಂತ ಡಿಕ್ ಹತ್ರ ಹೊರಡ್ತಾನೆ. ಅದೇ ಡಿಕ್ ತನ್ನ ರೂಮ್ ಅಲ್ಲಿ ನರಕ ಅನ್ಭವಿಸ್ತಾ ಇದ್ದಾನೆ. ಯಾಕೆಂದ್ರೆ ಇಲ್ಲೂ ತುಂಬಾನೇ ಆತ್ಮಗಳು ಕಾಣಿಸ್ಕೊಂತಾ ಇದ್ದಾವೆ. ಗೋಡೆ ಒಳಗಿಂದ ಬರ್ತಾ ಇದ್ದಾವೆ, ಬಚ್ಚಿಡ್ಕೊಂಡು ನೋಡ್ತಿದ್ದಾವೆ. ಕೆಲವು ಡೈರೆಕ್ಟ್ ಆಗಿ ಬಂದು ನೀನು ಸತ್ತೋಗಿ ನಮ್ ಜೊತೆ ಸೇರ್ಕೋ ಅಂತೆಲ್ಲ ಹೇಳ್ತಿದ್ದಾವೆ. ಮೊದ್ಲೇ ಡಿಕ್ ಹೇಳಿದ ಈ ಆತ್ಮಗಳು ಮಾತಾಡೋಕೆ ಶುರು ಹಚ್ಕೊಂಡ್ರೆ ಕೆರೆನೋ ಬಾವಿನೋ ನೋಡ್ಕೋಬೇಕಾಗುತ್ತೆ ಅಂತ. ಆದ್ರೆ ಈಗ ಕೆರೆನೋ ಬೇಡ ಬಾವಿನೂ ಬೇಡ, ಗನ್ ಸರಿ ಅಂತ ಹೇಳಿ ಗನ್ನಿಂದ ತನಿಗೆ ತಾನೇ ಶೂಟ್ ಮಾಡ್ಕೊಳ್ಳೋಕೆ ನೋಡ್ತಿದ್ದಾನೆ. ಗಾಬರಿ ಆಗಿರೋ ಲೆರಾಯ್ ಡೋರ್ ಹತ್ರ ಬಂದು ಡೋರ್ ತೆಗಿ ಅಂತ ಕಿರ್ಚ್ಕೊಂತಿದ್ರು. ಆ ಕಡೆ ಡಿಕ್ ನ ಗಮನ ಇಲ್ಲ. ಇವನು ಬಾಯಿಗೆ ಗನ್ ಇಡ್ಕೊಂಡು ಇನ್ನೇನು ಶೂಟ್ ಮಾಡ್ಕೊಳ್ಳೋಕೆ ಹೋದಾಗ ನೋಡೋ ತನಕ ನೋಡಿ ಲೆರಾಯ್ ಡೋರ್ನೇ ಹೊಡೆದಾಕೊಂಡು ಒಳಗೆ ಬರ್ತಾನೆ. ಡಿಕ್ ನನ್ನನ್ನ ತಡಿಬೇಡ, ನನ್ ಕೈಯಲ್ಲಿ ಆಗ್ತಾ ಇಲ್ಲ, ಬಿಟ್ಬಿಡು ಅಂದಾಗ ವಿಲ್ ನ ಪೆನಿವೈಸ್ ಎತ್ಕೊಂಡು ಹೋಗಿದ್ದಾನೆ. ಅವನು ಎಲ್ಲಿದ್ದಾನೆ ಅಂತ ಶೈನಿಂಗ್ ಪವರ್ಸ್ ಇರೋ ನಿನ್ ಕೈಯಲ್ಲಿ ಮಾತ್ರ ಹುಡ್ಕೋಕೆ ಸಾಧ್ಯ. ಇದೊಂದು ಸಹಾಯ ಮಾಡ್ಬಿಡು, ನಿನ್ ತೊಂದ್ರೆ ದೂರ ಆಗೋಕೆ ನನ್ ಕೈಯಲ್ಲಿ ಏನ್ ಮಾಡೋಕಾಗುತ್ತೋ ಅದನ್ನೆಲ್ಲ ಮಾಡ್ತೀನಿ, ಬೇಕಾದ್ರೆ ನಾನೇ ಶೂಟ್ ಮಾಡ್ತೀನಿ ಅಂತಾನೆ. ನನ್ಗೆ ಒಂದ್ಸಲ ಕನ್ಫ್ಯೂಸ್ ಆಗೋಯ್ತು ಸ್ನೇಹಿತರೆ, ನಾನು ಸರಿಯಾಗಿ ಕೇಳಿಸ್ಕೊಂಡೋ ಇಲ್ವೋ ಅಂತ ಇನ್ನೊಂದ್ 2-3 ಸಲ ರಿವೈಂಡ್ ಮಾಡಿ ನೋಡ್ದೆ. ಲೆರಾಯ್ ಹಾಗೆ ಹೇಳಿದ್ದು, ಮೊದ್ಲು ನನ್ ಮಗನ್ನ ಕಾಪಾಡ್ಬಿಡಪ್ಪ, ಆಮೇಲೆ ನೀನೇನ್ ಶೂಟ್ ಮಾಡ್ಕೊಡೋದು, ನಾನೇ ನಿನಗೆ ಶೂಟ್ ಮಾಡ್ತೀನಿ ಅಂತಾನೆ. ಡಿಕ್ ಇದಕ್ಕೆ ಒಪ್ಕೊಂತಾನೆ ಕೂಡ.
ಈಗಾಗ್ಲೇ ಮಂಜು ಡೆರಿಯ ಬಾರ್ಡರ್ ವರ್ಗೂ ಹರಡ್ಕೊಂತಾ ಇದೆ. ನದಿಯ ನೀರು ಕೂಡ ಚಳಿಗೆ ಹೆಪ್ಪುಗಟ್ಟಿ ಐಸ್ ಆಗೋಗುತ್ತೆ. ಇದನ್ನ ರೆಡಾರ್ ಅಲ್ಲಿ ನೋಡ್ತಿರೋ ಜನರಲ್ ಶಾ ಹತ್ರ ಕಲ್ನಲ್ ಫುಲ್ಲರ್ ಬಂದು ಲೆರಾಯ್ ಹೇಳ್ದೆ ಕೇಳ್ದೆ ಇಲ್ಲಿಂದ ಹೊರಟಿದ್ದಾನೆ ಅಂದಾಗ ಹೋದ್ರೆ ಹೋಗ್ತಾನೆ ಬಿಡು, ನಮ್ ಕೆಲಸ ಆಯ್ತು ಅಂತ ಜನರಲ್ ಶಾ ಹೇಳ್ತಾರೆ. ಫುಲ್ಲರ್ ಅವನ ಜೊತೆ ಡಿಕ್ ಕೂಡ ಹೋಗ್ತಿದ್ದಾನೆ ಅಂತ ಹೇಳ್ತಿದ್ದಂಗೆ ಶಾಗೆ ಗೊತ್ತಾಯ್ತು ಇವರು ಇಟ್ ಅಥವಾ ಪೆನಿವೈಸ್ ನ ತಡೆಯೋಕೆ ಹೋಗ್ತಿದ್ದಾರೆ ಅಂತ. ಲೆರಾಯ್ ಡಿಕ್ ನ ರೋಸ್ ಅವರ ಮನೆಗೆ ಕರ್ಕೊಂಡ್ ಬಂದು ಶಾರ್ಲೋಟ್ಗೆ ವಿಲ್ ನಾಪತ್ತೆ ಆಗಿರೋ ವಿಷಯ ಹೇಳ್ತಿದ್ದಂಗೆ ಕೋಪ ಮಾಡ್ಕೊಂಡು ಲೆರಾಯ್ಗೆನೆ ಚೆನ್ನಾಗಿ ಹೊಡಿತಾ ಇದ್ದಾಳೆ. ನೀನೇ ಹೇಳ್ದೆ ಪೆನಿವೈಸ್ ಹೋಗಿ ಮಲ್ಕೊಂಡಿದ್ದಾನೆ, ಡೆರಿಗೆ ವಾಪಸ್ ಹೋಗು, ಏನು ಆಗಲ್ಲ ಅಂತ. ಈಗ ನನ್ನ ಮಗನನ್ನ ಹೇಗೆ ಹುಡುಕ್ತ್ಯಾ, ಹೇಗೆ ಕಾಪಾಡ್ತೀಯಾ ಅಂದಾಗ ಡಿಕ್ ಸಹಾಯ ಮಾಡ್ತಾನೆ ಅಂತ ಹೇಳ್ತಾನೆ ಲೆರಾಯ್. ಇಲ್ಲೇ ಇರೋ ರೋಸ್, ವಿಲ್ ಎಲ್ಲಿದ್ದಾನೆ ಅಂತ ಗೊತ್ತಾದ್ರೂ ನಿಮ್ಗೆ ವಿಲ್ ನ ಕಾಪಾಡೋಕಾಗಲ್ಲ. ಪೆನಿವೈಸ್ ತುಂಬಾನೇ ಶಕ್ತಿಶಾಲಿ ಆಗಿದ್ದಾನೆ, ಆದ್ರೆ ಅವನನ್ನ ತಡೆಯೋಕೆ ಒಂದು ದಾರಿ ಇದೆ. ಅದೇ ನನ್ನ ಹತ್ರ ಮೊದ್ಲು ಇದ್ದ ವೆಪನ್. ಎಲ್ಲಾ ಉಲ್ಕೆಯ ತುಂಡುಗಳನ್ನ ಮಣ್ಣಲ್ಲಿ ಊತ್ ಹಾಕಿ ಆಗಿದೆ, ಉಳ್ಕೊಂಡಿದ್ದು ಒಂದೇ. ನಮ್ಮ ಪೂರ್ವಜರು ಅದನ್ನ ವೆಪನ್ ಆಗಿ ಬಳಸ್ತಿದ್ರು. ಏನಾದ್ರೂ ಮಾಡಿ ಡಿಕ್ ಆ ಡ್ಯಾಗರ್ ನ ಹುಡ್ಕಿದ್ರೆ ಓಪನ್ ಆಗಿರೋ ಕೇಜ್ ನ ಮತ್ತೆ ಕ್ಲೋಸ್ ಮಾಡಬಹುದು ಅಂತ ಹೇಳ್ತಾರೆ. ಪಿಲ್ಲರ್ಸ್ ನ ಹುಡ್ಕೋಕೆ ಟ್ಯಾನಿಯಲ್ ನ ಮಿಲಿಟರಿ ಅವರು ಸೀವರ್ಸ್ ಗೆ ಕರ್ಕೊಂಡು ಹೋಗಿದ್ದಾಗ ತಪ್ಪಿಸ್ಕೊಂಡು ಓಡ್ಬೇಕಾದ್ರೆ ಸೀವರ್ಸ್ ಅಲ್ಲೇ ವೆಪನ್ ನ ಬೀಳ್ಸ್ಕೊಂಡು ಹೋಗಿದ್ದ ಟ್ಯಾನಿಯಲ್. ಅದಾದ್ಮೇಲೆ ಎಲ್ ಹೋಯ್ತು ವೆಪನ್ ಅಂತ ಟ್ಯಾನಿಯಲ್ ಮತ್ತೆ ರೋಸ್ ಗೆ ಗೊತ್ತೇ ಆಗಿರ್ಲಿಲ್ಲ. ಆದ್ರೆ ನಮಗೆ ಗೊತ್ತು ಅದು ಈಗ ಲಿಲಿ ಹತ್ರ ಇದೆ. ಪ್ಲಾನ್ ಮಾಡೋಕೆ ರೋಸ್ ಡೆರಿಯ ಮ್ಯಾಪ್ ನ ತೆಗಿತಾರೆ. ಈ ಮ್ಯಾಪ್ ಅಲ್ಲಿ ಯಾವ್ಯಾವ ಜಾಗದಲ್ಲಿ ಪಿಲ್ಲರ್ಸ್ ಇದೆ ಅಂತ ಸರ್ಕಲ್ ಮಾಡಿ ಮಾರ್ಕ್ ಮಾಡಿದ್ದಾರೆ. ಅಂದ್ರೆ ಈ ಮ್ಯಾಪ್ ನ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಇಡೀ ಡೆರಿ ಟೌನ್ ನ ಇಟ್ಟಿರೋ ಜಾಗದಲ್ಲೇ ಕಟ್ಟಿರೋದು. ಆದ್ರೆ ರೋಸ್ ಮತ್ತೆ ಬೇರೆ ಬುಡಕಟ್ಟು ಜನಾಂಗದವರು ಬುದ್ಧಿವಂತರು ಡೆರಿಯ ಹೊರಗೆ ಮನೆ ಮಾಡ್ಕೊಂಡಿದ್ದಾರೆ. ರೋಸ್ ನ ಮನೆ ಕೂಡ ಇರೋದು ಡೆರಿಯ ಹೊರಗೇನೆ. ಇನ್ನೊಂದು ವಿಷಯ ಏನಂದ್ರೆ ನೀಬೋಲ್ಟ್ ಹೌಸ್ ಅಥವಾ ವೆಲ್ ಹೌಸ್ ಇದೆಯಲ್ಲ, ಅದೇ ಜಾಗದಲ್ಲಿ ಉಲ್ಕೆ ಬಂದು ಭೂಮಿಗೆ ಅಪ್ಪಳಿಸಿ ಒಳಗಿಂದ ಇಟ್ ಹೊರಗೆ ಬಂದಿರೋದು. ಈ ಪಿಲ್ಲರ್ಸ್ ನ ಎನರ್ಜಿ ಒಂದಕ್ಕೊಂದು ಕನೆಕ್ಟ್ ಆಗಿ ಅದೃಶ್ಯವಾಗಿರೋ ಒಂದು ಕೇಜ್ ನ ಸೃಷ್ಟಿ ಮಾಡಿ ಇಟ್ ನ ಡೆರಿಯಲ್ಲೇ ಬಂಧಿಸಿದೆ. ಆದ್ರೆ ಒಂದು ಪಿಲ್ಲರ್ ನ ಶಾ ತೆಗ್ದಿರೋದ್ರಿಂದ ಆ ಕನೆಕ್ಷನ್ ತಪ್ಪೋಗಿ ಕೇಜ್ ಓಪನ್ ಆಗಿದೆ. ಹಾಗಾಗಿ ದಕ್ಷಿಣ ಭಾಗದಲ್ಲಿ ಇರೋ ನದಿ ಹತ್ರ ಒಂದು ಹಳೆ ಕಾಲದ ಮರ ಇದೆ. ಇದು ರೋಸ್ ನ ಪೂರ್ವಜರಿಗಿಂತ ಹಳೆ ಮರ. ಈಗ ಪೂರ್ತಿ ಒಣಗೋಗಿದ್ರು ಕೂಡ ಗಟ್ಟಿಯಾಗಿ ನಿಂತಿದೆ. ಈ ಮರದ ಹತ್ರ ಆ ವೆಪನ್ ನ ಮಣ್ಣಲ್ಲಿ ಊತ್ ಹಾಕಿದ್ರೆ ಮತ್ತೆ ಆ ಕನೆಕ್ಷನ್ ಬಿಲ್ಡ್ ಆಗಿ ಕೇಜ್ ಲಾಕ್ ಆಗುತ್ತೆ. ಅದ್ ಬಿಟ್ರೆ ಬೇರೆ ಎಲ್ಲೂ ವೆಪನ್ ನ ಊತ್ ಹಾಕೋಕೆ ಆಗಲ್ಲ, ಎನರ್ಜಿ ಕನೆಕ್ಟ್ ಆಗೋಕೆ ಆಗಲ್ಲ ಅಂತ ಹೇಳ್ತಾರೆ ರೋಸ್. ಪೆನಿವೈಸ್ ಕೂಡ ಇದೇ ಮರದ ಕಡೆಯಿಂದಾನೆ ಹೋಗೋ ಸಾಧ್ಯತೆ ಇದೆ. ಕಾರಣ ನದಿ ಜಾಸ್ತಿ ಆಗಲ್ಲ ಇಲ್ಲ, ದಾಟೋಕೆ ಈಸಿ ಆಗುತ್ತೆ ಅಂತ ಹ್ಯಾಂಕ್ಗೆ ಅನಿಸ್ತಿದೆ. ಇವನಿಗೆ ಅನಿಸ್ತಿರೋದು ಸರಿನೇ, ಯಾಕಂದ್ರೆ ಪೆನಿವೈಸ್ ಮಕ್ಕಳನ್ನ ಕರ್ಕೊಂಡು ಈ ದಕ್ಷಿಣ ಭಾಗದಿಂದಾನೇ ಹೊರಗೆ ಹೋಗೋಕೆ ನೋಡ್ತಿರೋದು. ನೂರಾರು ವರ್ಷಗಳ ಹಿಂದೆ ರೋಸ್ ನ ಪೂರ್ವಜರಾದ ಸೆಸ್ಕಿಯ ಮಗಳು ನೆಕಾನಿ ಕೂಡ ಇಟ್ಟಿರೋ ಕಾಡಿಗೆ ಹೋಗ್ಬೇಕಾದ್ರೆ ಇದೇ ಮರದ ಹತ್ರದಿಂದಾನೇ ನದಿಯನ್ನ ದಾಟಿರ್ತಾರೆ. ಈಗ ಡಿಕ್ ಅದೇನ್ ಪ್ಲಾನ್ ಮಾಡ್ತಿದಿರೋ ಏನೋ, ಇಲ್ಲಿ ನನಗೆ ನನ್ ಬಗ್ಗೆನೇ ಯೋಚನೆ ಮಾಡೋಕೆ ಬಿಡ್ದಂಗೆ ಆ ಆತ್ಮಗಳು ಒಂದೇ ಸಮ ತಲೆ ತಿಂತಾ ಇದ್ದಾವೆ. ಇನ್ನ ನಿಮ್ಮ ಈ ವೆಪನ್ ನ ಹೇಗೆ ಹುಡುಕ್ಲಿ ಅಂದಾಗ ರೋಸ್ ನಿನ್ನ ಸಮಸ್ಯೆಗೆ ಪರಿಹಾರ ನನ್ನ ಹತ್ರ ಇದೆ ಅಂತ ಮಾಟೂರಿನ್ ಬೇರುಗಳಿಂದ ಮಾಡಿರೋ ಒಂದು ಟೀನ ತಗೊಂಡ್ ಬಂದು ಡಿಕ್ಗೆ ಕೊಡ್ತಾರೆ. ಮಾಟೂರಿನ್ ಯಾರು ಅಂತ ಫಸ್ಟ್ ಎಪಿಸೋಡ್ ಇಂದನೂ ಪದೇ ಪದೇ ಹೇಳಿದ್ದೀನಿ ಸ್ನೇಹಿತರೆ, ಯಾಕಂದ್ರೆ ಇಟ್ ಬಂದಿರೋ ಮ್ಯಾಕ್ರೋವರ್ಸ್ ಅಲ್ಲಿ ಇರೋ ಇನ್ನೊಂದು ಜೀವಿನೇ ಮಾಟೂರಿನ್ ಅನ್ನೋ ಒಂದು ಟರ್ಟಲ್. ಈ ಟರ್ಟಲ್ ತುಂಬಾನೇ ಶಕ್ತಿಶಾಲಿ ಆದ್ರೂ ಕೂಡ ತುಂಬಾನೇ ಒಳ್ಳೇದು. ಮತ್ತೆ ಇಟ್ ಮಾಟೂರಿನ್ ನ ವೈರಿ. ಮನುಷ್ಯರಿಗೆ ಇಟ್ ನ ವಿರುದ್ಧ ಹೋರಾಡೋಕೆ ಬೇರೆ ಬೇರೆ ಮಾರ್ಗಗಳ ಬಗ್ಗೆ ತಿಳಿಸಿಕೊಟ್ಟಿದೆ. ಅದನ್ನ ಇನ್ನು ನಾವು ಮೂವೀಸ್ ಅಲ್ಲಾಗ್ಲಿ ಈ ಸೀರೀಸ್ ಅಲ್ಲಾಗ್ಲಿ ನೋಡಿಲ್ಲ. ಒಟ್ನಲ್ಲಿ ಮಾಟೂರಿನ್ ಬೇರುಗಳು ಕೂಡ ಮಾಟೂರಿನ್ ಟರ್ಟಲ್ ನ ಕೊಡುಗೆನೆ ಆಗಿದೆ. ರೋಸ್ ಹೇಳ್ತಾರೆ ಇದನ್ನ ಕುಡಿಯೋದ್ರಿಂದ ನೀನು ಮ್ಯಾಕ್ರೋವರ್ಸ್ ಅಲ್ಲಿ ಇರೋ ಎಲ್ಲಾ ಜೀವಿಗಳಿಗೂ ಕನೆಕ್ಟ್ ಆಗ್ತೀಯಾ, ನಿನಗೆ ಮತ್ತೆ ವಿಷನ್ ಕಾಣಿಸುತ್ತೆ, ನಿನಗೆ ಆತ್ಮಗಳು ಕಾಣಿಸೋದು ಕೂಡ ಕಡಿಮೆ ಆಗುತ್ತೆ. ಮ್ಯಾಕ್ರೋವರ್ಸ್ ಅಲ್ಲಿ ಕೇವಲ ಕೆಟ್ಟವರಿಲ್ಲ, ಒಳ್ಳೆಯವರು ಕೂಡ ಇದ್ದಾರೆ ಅಂದಾಗ ಡಿಕ್ ಇದನ್ನ ಕುಡಿತಾನೆ. ಕುಡಿತಿದ್ದಂಗೆ ಇವನಿಗೆ ಆ ವೆಪನ್ ಎಲ್ಲಿದೆ ಅನ್ನೋದು ಕಾಣಿಸುತ್ತೆ. ಮಾರ್ಜ್, ಲಿಲಿ ಮತ್ತೆ ರಾನಿ ಟ್ರಕ್ ಅಲ್ಲಿ ಹೋಗ್ಬೇಕಾದ್ರೆ ದಾರಿ ಸರಿಯಾಗಿ ಕಾಣ್ತಿಲ್ಲ, ಮಂಜು ಇರೋದ್ರಿಂದ ಒಂದು ಗುಂಡಿ ಒಳಗೆ ಟ್ರಕ್ ನ ಜೋರಾಗಿ ಇಳಿಸಿದ್ರಿಂದ ಕಂಟ್ರೋಲ್ ತಪ್ಪಿ ಮರಕ್ಕೆ ಹೋಗಿ ಟ್ರಕ್ ಗುದ್ಕೊಡುತ್ತೆ. ಲಿಲಿಯ ಬ್ಯಾಗ್ ಅಲ್ಲಿ ಇದ್ದ ವೆಪನ್ ಟ್ರಕ್ ಇಂದ ಹೊರಗೆ ಬಿತ್ತು. ಮಾರ್ಜ್ ಅದನ್ನ ಎತ್ಕೊಳ್ಳೋಕೆ ಹೋಗ್ತಾಳೆ ಅಷ್ಟೇ. ಅದನ್ನ ಮುಟ್ಬೇಡ ಅಂತ ಓಡ್ ಬಂದು ಇದನ್ನ ಎತ್ಕೊಂತಾಳೆ ಲಿಲಿ. ಇದನ್ನ ನಾನ್ ಮಾತ್ರ ಮುಟ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಆಯ್ತು ಕಣವ್ವ, ನೀನೇ ಹಿಡ್ಕೋ, ಬಾ ಮೊದ್ಲು ಇಲ್ಲಿಂದ ಹೋಗೋಣ ಅಂತ ಇವಳನ್ನ ಕರ್ಕೊಂಡ್ ಹೊಡ್ತಾರೆ. ಲಿಲಿ ಬ್ಯಾಗ್ ಒಳಗೆ ವೆಪನ್ ನ ಇಟ್ಕೊಂಡಾಗ ಈ ವೆಪನ್ ಮ್ಯಾಕ್ರೋವರ್ಸ್ ಅಲ್ಲಿ ಇರೋ ಹಾಗೆ ಡಿಕ್ಗೆ ಕಾಣಿಸುತ್ತೆ. ಎಲ್ಲವನ್ನ ನೋಡಿದ ಡಿಕ್ ವಿಲ್ ನ ಫ್ರೆಂಡ್ಸ್ ಪೆನಿವೈಸ್ ನ ಜೊತೆ ಹೋರಾಡಿ ವಿಲ್ ನ ಕಾಪಾಡೋಕೆ ಹೋಗ್ತಿದ್ದಾರೆ. ಅವರ ಹತ್ರನೇ ವೆಪನ್ ಕೂಡ ಇದೆ ಅಂತಿದ್ದಂಗೆ ತಕ್ಷಣ ಎಲ್ಲರೂ ರೋಸ್ ನ ವ್ಯಾನ್ ಅಲ್ಲಿ ಹೊಡ್ತಾರೆ. ಡಿಕ್ ನ ಕೂಡ ಎತ್ಕೊಂಡ್ ಬಂದು ವ್ಯಾನ್ ಅಲ್ಲೇ ಮಲಗಿಸಿದ್ದಾರೆ. ಯಾವ ಕಡೆ ಹೋಗ್ಬೇಕು ಅಂತ ಇವನೇ ತನ್ನ ಶೈನಿಂಗ್ ಪವರ್ಸ್ ಬಳಸಿ ಅಡ್ರೆಸ್ ಹೇಳ್ತಾ ಇರೋದು. ಆ ವೆಪನ್ ಮಕ್ಕಳ ಹತ್ರ ಇದ್ರೆ ಅವರು ಸೇಫ್ ಅಲ್ವಾ ಅಂತ ಹ್ಯಾಂಕ್ ಕೇಳಿದಾಗ ರೋಸ್ ಹೇಳ್ತಾರೆ ಆ ವೆಪನ್ ಪೆನಿವೈಸ್ ಇಂದ ಅವರನ್ನ ಏನೋ ಕಾಪಾಡುತ್ತೆ. ಆದ್ರೆ ಆ ವೆಪನ್ ಇಂದ ಮಕ್ಕಳನ್ನ ಯಾರು ಕಾಪಾಡ್ತಾರೆ? ಆ ಉಲ್ಕೆ ಬಿದ್ದಿದ್ದು ನೀಬೋಲ್ಡ್ ಹೌಸ್ ಹತ್ರ. ಆ ಜಾಗದ ಸುತ್ತಮುತ್ತ ಉಲ್ಕೆಯ ತುಂಡುಗಳು ಇದ್ರೆ ಏನು ಸಮಸ್ಯೆ ಇಲ್ಲ. ಆದ್ರೆ ಹೇಗೆ ಕಳೆದೋಗಿರೋದೆಲ್ಲ ವಾಪಸ್ ಮನೆಗೆ ಹೋಗೋಕೆ ಇಷ್ಟಪಡ್ತವೋ ಅದೇ ರೀತಿ ಉಲ್ಕೆಯ ಒಂದು ಪೀಸ್ ಆಗಿರೋ ವೆಪನ್ ತನ್ನ ಜಾಗದಿಂದ ದೂರ ಹೊರಟಾಗ ವಾಪಸ್ ಬರೋಕೆ ತುಂಬಾನೇ ಪ್ರಯತ್ನ ಪಡುತ್ತೆ. ಆ ವೆಪನ್ ಯಾರ ಹತ್ರ ಇದೆಯೋ ಅವರ ತಲೆ ಕೆಡಿಸುತ್ತೆ. ಆದ್ರೂ ಅವರು ವಾಪಸ್ ತರ್ಲಿಲ್ಲ ಅಂದ್ರೆ ನಾವು ಊಹೆನೂ ಮಾಡೋಕ್ಕಾಗಲ್ಲ, ಅಷ್ಟು ಶಕ್ತಿಯಿಂದ ಅದು ಅವರನ್ನ ತಡೆಯುತ್ತೆ, ಅವರ ಜೊತೆ ಫೈಟ್ ಮಾಡುತ್ತೆ. ಹಾಗಾಗಿ ವಿಲ್ ನ ಫ್ರೆಂಡ್ಸ್ ಹತ್ರ ನಾವು ಆದಷ್ಟು ಬೇಗ ಹೋಗ್ಬೇಕು ಅಂತ ಹೇಳ್ತಾರೆ ರೋಸ್.
ಇನ್ನೊಂದ್ ಕಡೆ ಮಾರ್ಜ್, ರಾನಿ ಮತ್ತೆ ಲಿಲಿ ವಿಲ್ ನ ಹುಡ್ಕೊಂಡು ಹೋಗ್ಬೇಕಾದ್ರೆ ಮಾರ್ಜ್ ಮತ್ತೆ ರಾನಿ ಲಿಲಿ ಯಾಕೆ ಹೀಗಾಡ್ತಿದ್ದಾಳೆ, ಆ ವೆಪನ್ ಅವಳ ತಲೆ ಕೆಡಿಸ್ತಾ ಇರ್ಬೇಕು ಅನ್ಸುತ್ತೆ ಅಂತ ಮಾತಾಡ್ಕೊಂತಿದ್ದಾರೆ. ಇದನ್ನ ಕೇಳಿಸ್ಕೊಂಡ ಲಿಲಿ ಪದೇ ಪದೇ ನನ್ನ ವಿಚಿತ್ರವಾಗಿ ಯಾಕೆ ನೋಡ್ತಿದ್ದೀರಾ, ನಾನೇನೋ ಹುಚ್ಚಿ ಅನ್ನೋ ರೀತಿ ನಡ್ಕೊಂತಿದ್ದೀರಾ. ಮಾರ್ಜ್, ನೀನು ನಿನ್ನ ಫ್ರೆಂಡ್ ನ ಕಳ್ಕೊಂಡಿದ್ಯಾ, ರಾನಿ ನಿನ್ನ ತಂದೆಯನ್ನ ನೀನು ಕಾಪಾಡ್ಕೊಳ್ಳೋಕೆ ನನ್ನನ್ನ ಬಳಸ್ಕೊಂತಾ ಇದ್ಯಾ, ಇಬ್ರು ಕೂಡ ನಿಮ್ಮ ಸ್ವಾರ್ಥಕ್ಕೆ ನನ್ನನ್ನ ಬಳಸ್ಕೊಂತಿರೋದು ಅಷ್ಟೇ ಅಂತ ಹಿಂದಿರುಗಿ ಓಡೋಕೆ ಶುರು ಮಾಡ್ತಾಳೆ. ರೋಸ್ ಹೇಳ್ದಂಗೆ ಮಾಡ್ತಿದೆ ಈ ವೆಪನ್. ರಾನಿ ಮತ್ತೆ ಮಾರ್ಜ್ ಲಿಲಿನ ಹಿಡ್ಕೊಂಡು ಇವಳ ಕೈಯಲ್ಲಿರೋ ವೆಪನ್ ನ ಕಿತ್ಕೊಳ್ಳೋಕೆ ನೋಡ್ದಾಗಂತೂ ಲಿಲಿ ಹೇಗ್ ಬೇಕೋ ಹಾಗೆ ಆಡ್ತಿದ್ದಾಳೆ, ಕಿರ್ಚಾಡ್ತಿದ್ದಾಳೆ. ರಾನಿ ಇವಳಿಗೆ ಸಮಾಧಾನ ಮಾಡೋಕೆ, ನೀನು ನಮಗೆ ಲೈಫ್ ಬೋಟ್ ಇದ್ದಂಗೆ, ಯಾವಾಗ್ಲೂ ನಮ್ಮ ಬೆನ್ನಿಗೆ ನಿಂತಿರ್ತೀಯ, ನಿನ್ನ ಸಪೋರ್ಟ್ ಇಲ್ದೆ ನಾವು ಏನು ಮಾಡೋಕ್ಕಾಗಲ್ಲ ಅಂದಾಗ ಲಿಲಿ ಸ್ವಲ್ಪ ಸೈಲೆಂಟ್ ಆಗ್ತಾಳೆ. ಮಾರ್ಜ್ ಇವಳ ಕೈಯಿಂದ ವೆಪನ್ ನ ಕಿತ್ಕೊಂತಿದ್ದಂಗೆ ಲಿಲಿ ನಾರ್ಮಲ್ ಆಗಿ ದಯವಿಟ್ಟು ನನ್ನನ್ನ ಕ್ಷಮಿಸಿ ಅಂತ ಕ್ಷಮೆ ಕೇಳಿದಾಗ, ಇದು ನೀನೆಲ್ಲ ಮಾತಾಡಿದ್ದು, ಈ ವೆಪನ್ ಮಾತಾಡಿಸ್ತಿರೋದು, ಹೇಗಾದ್ರೂ ಆಗ್ಲಿ ಇದನ್ನ ಒಬ್ರೇ ಇಟ್ಕೊಳ್ಳೋದು ಬೇಡ, ಅವಾಗವಾಗ ಕೈ ಚೇಂಜ್ ಮಾಡ್ತಿರೋಣ ಅಂತ ಮಾರ್ಜ್ ಹೇಳ್ಬೇಕಾದ್ರೆ ಈ ವೆಪನ್ ಹೊಡೆಯೋಕೆ ಶುರು ಆಗುತ್ತೆ. ಅಂದ್ರೆ ಪೆನಿವೈಸ್ ಹತ್ರದಲ್ಲೇ ಎಲ್ಲೋ ಇದ್ದಾನೆ. ಎಲ್ಲಿದ್ದಾನೆ ಅಂತ ಇವರು ನೋಡೋಕೆ ಬಂದ್ರೆ ಹೆಪ್ಪುಗಟ್ಟಿರೋ ನದಿ ಮೇಲಿಂದ ಎಲ್ಲಾ ಮಕ್ಕಳನ್ನ ಕರ್ಕೊಂಡು ಆ ಹಳೆ ಮರ ಇರೋ ಜಾಗದಿಂದ ಡೆರಿಯಿಂದಾನೆ ಹೊರಗೆ ಹೊರಟಿದ್ದಾನೆ ಪೆನಿವೈಸ್. ಈ ಟ್ರಿಪ್ ಗೆ ಸ್ನಾಕ್ಸ್ ಬೇಕಲ್ಲ, ಅದಕ್ಕೆ ಸರ್ಕಸ್ ವ್ಯಾಗನ್ ಹಿಂದೆ ಇರೋ ಮಕ್ಕಳನ್ನ ಕೂಡ ಕರ್ಕೊಂಡು ಹೋಗ್ತಿರೋದು. ಇವ್ರು 3 ಜನ ವಿಲ್ ಎಲ್ಲಿದ್ದಾನೆ ಅಂತ ಹುಡ್ಕೊಂಡು ಕೊನೆಗೂ ವಿಲ್ ಹತ್ರ ಬರೋದನ್ನ ನಾವು ನೋಡ್ತಿರೋದಷ್ಟೇ ಅಲ್ಲ, ಡಿಕ್ ಕೂಡ ನೋಡಿ ಎಲ್ಲರಿಗೂ ಹೇಳ್ತಾನೆ. ಪೆನಿವೈಸ್ ಆಗ್ಲೇ ನದಿ ಮೇಲೆ ಹೋಗ್ತಿದ್ದಾನೆ ಅಂತ ಆದ್ರೆ ಖಂಡಿತ ನಾವು ಅಲ್ಲಿಗೆ ಹೋಗೋದು ಲೇಟ್ ಆಗುತ್ತೆ, ಅವನು ಡೆರಿಯ ಗಡಿ ದಾಟ್ಬಿಡ್ತಾನೆ ಅಂತ ರೋಸ್ ಹೇಳಿದಾಗ ಲೆರಾಯ್ಗೆ ಒಂದು ಐಡಿಯಾ ಬಂತು. ಇಲ್ಲಿಂದಾನೆ ಪೆನಿವೈಸ್ ನ ತಡೆಯೋ ಐಡಿಯಾ. ನಿಮಗೆ ನೆನಪಿರ್ಬೋದು ಸ್ನೇಹಿತರೆ, 1908ರಲ್ಲಿ ಚಿಕ್ಕ ಹುಡುಗ ಆಗಿದ್ದ ಜನರಲ್ ಶಾ ಮೇಲೆ ಸ್ಕೆಲಿಟನ್ ಮ್ಯಾನ್ ನ ರೂಪದಲ್ಲಿ ದಾಳಿ ಮಾಡಿದಾಗ ರೋಸ್ ಒಂದು ಸ್ಲಿಂಗ್ ಶಾಟ್ ಇಂದ ಕಲ್ಲು ಹೊಡೆದು ಶಾನ ಕಾಪಾಡಿರ್ತಾರೆ. ಈಗ 1962ರಲ್ಲಿ ಅದೇ ಸ್ಲಿಂಗ್ ಶಾಟ್ ನ ಡಿಕ್ ಗೆ ಕೊಟ್ಟು ಪಿಲ್ಲರ್ಸ್ ಇರೋ ಜಾಗ ಹುಡ್ಕೋಕೆ ಹೆಲಿಕಾಪ್ಟರ್ ಅಲ್ಲಿ ಕಳಿಸಿದಾಗ ಡಿಕ್ ಈ ಸ್ಲಿಂಗ್ ಶಾಟ್ ನ ಟಚ್ ಮಾಡಿ ತನ್ನ ಶೈನಿಂಗ್ ಪವರ್ಸ್ ಇಂದ ಸೀವರ್ಸ್ ಅಲ್ಲಿ ಇದ್ದ ಪೆನಿವೈಸ್ ನ ನೋಡ್ತಾನೆ. ಅಷ್ಟೇ ಅಲ್ಲ, ಪೆನಿವೈಸ್ ಕೂಡ ಡಿಕ್ ನ ಮಾತಾಡಿಸ್ತಾನೆ. ಇದರಿಂದ ನಮ್ಗೆ ಗೊತ್ತಾಗಿತ್ತು ಡಿಕ್ ಪೆನಿವೈಸ್ ನ ಮೈಂಡ್ ಗೆ ನುಗ್ಗಿದ್ದ. ಅದೇ ರೀತಿ ಈಗ್ಲೂ ಕೂಡ ಪೆನಿವೈಸ್ ನ ಮೈಂಡ್ ಗೆ ಹೋಗಿ ಅವನನ್ನ ತಡೆಯೋಕೆ ಪ್ರಯತ್ನ ಪಡೋಕೆ ಡಿಕ್ ಗೆ ಹೇಳ್ತಾನೆ ಲೆರಾಯ್. ಇನ್ನೊಂದ್ ಕಡೆ ರಾನಿ, ಲಿಲಿ ಮತ್ತೆ ಮಾರ್ಜ್ ಹತ್ರ ಪೆನಿವೈಸ್ ಬಂದಾಗ ರಾನಿ ತನ್ನ ಕೈಯಲ್ಲಿರೋ ವೆಪನ್ ಇಂದ ಪೆನಿವೈಸ್ ನ ಓಡಿಸ್ತಾಳೆ. ಆದ್ರೆ ಪೆನಿವೈಸ್ ಸುಮ್ನಾಗಲ್ಲ, ಹಿಂದೆ ಮುಂದೆ ಎಲ್ಲಾ ಕಡೆಯಿಂದನೂ ಸಡನ್ ಆಗಿ ಬಂದು ಇವ್ರಿಗೆ ತುಂಬಾನೇ ಹೆದರಿಸ್ತಾನೆ. ಆಮೇಲೆ ರಬ್ಬರ್ ಬ್ಯಾಂಡ್ ತರ ತನ್ನ ಕೈನ ಎಕ್ಸ್ಪ್ಯಾಂಡ್ ಮಾಡಿ ಮಾರ್ಜ್ ನ ಕಾಲಿಡ್ಕೊಂಡು ಸೈಡ್ ಗೆ ಎಳ್ಕೊಂತಾನೆ. ಈಗ ನಮಗೆ ಒಂದಾದ್ಮೇಲೆ ಒಂದು ಶಾಕಿಂಗ್ ವಿಷಯವನ್ನ ಪೆನಿವೈಸ್ ರಿವೀಲ್ ಮಾಡ್ತಾನೆ. ಮೊದಲನೇದಾಗಿ ಮಾರ್ಜ್ ನ ಪೂರ್ತಿ ಹೆಸರು ಮಾರ್ಗರೆಟ್ ಟ್ರೂಮ್ಯಾನ್, ಆದ್ರೆ ಅವನು ಮಾರ್ಗರೆಟ್ ಟೋಜಿಯರ್ ಅಂತ ಇವಳನ್ನ ಕರೆದಾಗ ಮಾರ್ಜ್ ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ, ಇದನ್ನ ನನ್ ಸರ್ನೇಮೇ ಚೇಂಜ್ ಮಾಡ್ತಾವನಲ್ಲ ಅಂತ. ಪೆನಿವೈಸ್ ಹೇಳ್ತಾನೆ, ಓ ಇಲ್ಲ ಇಲ್ಲ, ಇನ್ನು ನೀನು ಟೋಜಿಯರ್ ಆಗಿಲ್ಲ, ಮೊದ್ಲು ಬರೋದು ಪ್ರೀತಿ, ಆಮೇಲೆ ಟೋಜಿಯರ್ ಜೊತೆ ಮದ್ವೆ, ಆಮೇಲೆ ನಿನ್ನ ತೊಟ್ಟಿಲಲ್ಲಿ ಮಗು, ಆ ಮಗುನೇ ರಿಚಿ ಟೋಜಿಯರ್ ಅಂತ ಅವನ ಮಿಸ್ಸಿಂಗ್ ಪೋಸ್ಟರ್ ನ ತೋರಿಸ್ತಾನೆ ಪೆನಿವೈಸ್. ಇದೇ ಪೋಸ್ಟರ್ ಮುಂದೆ ಇಟ್ ಚಾಪ್ಟರ್ 1 ಮೂವಿಯಲ್ಲಿ ರಿಚಿಗೆ ಸಿಗುತ್ತೆ. ಆಗ ಅವನೇ ಕನ್ಫ್ಯೂಸ್ ಆಗೋಗ್ತಾನೆ, ನನಗೆ ಗೊತ್ತಿಲ್ದಂಗೆ ನಾನೇ ಮಿಸ್ಸಿಂಗ್ ಆಗಿದ್ದೀನ ಅಂತ. ಇದರಿಂದ ನಮಗೆ ಒಂದು ಥಿಯರಿ ಮೇಲೆ ಡೌಟ್ ಇತ್ತಲ್ಲ, ಅದು ಕನ್ಫರ್ಮ್ ಆಯ್ತು. ಮಾರ್ಜ್ ಬೇರೆ ಯಾರು ಅಲ್ಲ, ರಿಚಿ ಅವ್ರ ಅಮ್ಮ ಆಗಿದ್ದಾಳೆ. ನಿನ್ನ ಮಗ ಮತ್ತೆ ಅವನ ಫ್ರೆಂಡ್ಸ್ ಸೇರ್ಕೊಂಡು ಭವಿಷ್ಯದಲ್ಲಿ ನನ್ನನ್ನ ಕೊಲ್ತಾರೋ ಇಲ್ಲ ಮತ್ತೆ ಹುಡ್ತೀನೋ ನನ್ಗೆ ಕನ್ಫ್ಯೂಸ್ ಆಗ್ತಿದೆ. ಪೆನಿವೈಸ್ ಗೆ ನಿನ್ನೆ, ಇವತ್ತು ಮತ್ತೆ ನಾಳೆ ಎಲ್ಲ ಕೂಡ ಒಂದೇ ಅಂತ ಇನ್ನೊಂದು ಶಾಕಿಂಗ್ ವಿಷಯ ರಿವೀಲ್ ಮಾಡ್ತಾನೆ. ಅದೇ ಇವನು 5th ಡೈಮೆನ್ಷನ್ ನ ಜೀವಿ ಆಗಿದ್ದಾನೆ. ಈಗ ಹಿಂದೆ ನಾನು ಅಪ್ಲೋಡ್ ಮಾಡಿದ್ದ ಸ್ಟ್ರೇಂಜರ್ ಥಿಂಗ್ಸ್ ಸೀಸನ್ 5 ನ 3ನೇ ಎಪಿಸೋಡ್ ಅಲ್ಲೂ ಕೂಡ ಈ 4th ಮತ್ತೆ 5th ಡೈಮೆನ್ಷನ್ ಬಗ್ಗೆ ಹೇಳಿದ್ದೆ. ಆ ಟಾಪಿಕ್ ಇಲ್ಲೂ ಕೂಡ ಬಂದಿದೆ. ಸಮಯವನ್ನ ಪೆನಿವೈಸ್ ನಮ್ಮ ರೀತಿ ಎಕ್ಸ್ಪೀರಿಯನ್ಸ್ ಮಾಡಲ್ಲ, ನಾವು ಸಮಯದ ಜೊತೆನೆ ಹೋಗ್ತಾ ಇರ್ತೀವಿ. ಹಿಂದೆ ನಡೆದಿರೋದು ನಮ್ಗೆ ಗೊತ್ತಿರುತ್ತೆ, ಈಗ ಏನ್ ನಡಿಬೇಕು ಅದೆಲ್ಲ ನಡೀತಾ ಇದೆ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಆದರೆ ಪೆನಿವೈಸ್ ಸಮಯದ ಹೊರಗೆ ಇದ್ದಾನೆ. ಇವನಿಗೆ ಹಿಂದೆ ಏನ್ ನಡೆದಿತ್ತು, ಈಗ ಏನ್ ನಡೀತಾ ಇದೆ, ಮುಂದೆ ಏನ್ ನಡೆಯುತ್ತೆ ಅಂತ ಕೂಡ ಗೊತ್ತು. ಈಗ ಮಾರ್ಜ್ ನ ಭವಿಷ್ಯ ಹೇಳ್ದ, ಆದ್ರೆ ಹಿಂದೆ ವಿಲ್ ನ ಭವಿಷ್ಯ ಕೂಡ ಹೇಳಿದ್ದಾನೆ. ಯಾವಾಗ ಅಂದ್ರೆ ವಿಲ್ ತನ್ನ ತಂದೆ ಜೊತೆ ಫಿಶಿಂಗ್ ಗೆ ನದಿ ಹತ್ರ ಹೋಗಿದ್ದಾಗ ಅವನ ತಂದೆ ಲೆರಾಯ್ ನ ರೂಪದಲ್ಲೇ ಬಂದು ನೀನು ಸುಟ್ಟೋಗ್ತೀಯ ಅಂತ ಹೇಳ್ತಾನೆ. ಇಟ್ ಚಾಪ್ಟರ್ 1 ನಲ್ಲಿ ನಮ್ಗೆ ಗೊತ್ತಾಗುತ್ತೆ 1980ರಲ್ಲಿ ವಿಲ್ ಮತ್ತೆ ಅವನ ಹೆಂಡತಿ ಜೆಸಿಕಾ ಮನೆಯಲ್ಲಿ ಇದ್ದಾಗ ಮನೆಗೆ ಬೆಂಕಿ ಹತ್ಕೊಂಡು ಸುಟ್ಟೋಗಿ ಸಾವನ್ನಪ್ಪಿರ್ತಾರೆ. ಮಗ ಮೈಕ್ ಮಾತ್ರ ಉಳ್ಕೊಂತಾನೆ. ಮೈಕ್ ವಿಲ್ ಅವರಪ್ಪ ಅಂದ್ರೆ ಲೆರಾಯ್ ಜೊತೆ ಇರೋದನ್ನ ಇಟ್ ಚಾಪ್ಟರ್ 1 ನಲ್ಲಿ ನೋಡ್ಬೋದು. ಸೊ ಪೆನಿವೈಸ್ ಗೆ ಎಲ್ಲಾ ಗೊತ್ತು, ಯಾಕಂದ್ರೆ ಇವನು ಎಲ್ಲಾ ಕಡೆ ಇದ್ದಾನೆ, ಹೆಚ್ಚು ಕಡಿಮೆ ದೇವರ ತರಾನೇ. ಮುಂದೆ ಅದು ಹೇಳ್ತಾನೆ ನಾನೇ ದೇವರು ಅಂತ. ಯಾಕಂದ್ರೆ ತುಂಬಾನೇ ಧರ್ಮಗಳಲ್ಲಿ ನಂಬೋದೇನಂದ್ರೆ ಸರ್ವವ್ಯಾಪಿಯಾಗಿರೋ ದೇವರು ಒಂದೇ ಸಮಯದಲ್ಲಿ ಎಲ್ಲಾ ಕಡೆ ಇದ್ದಾರೆ. 5th ಡೈಮೆನ್ಷನ್ ಜೀವಿಗಳು ಏನು ಅಂತ ಚಿಕ್ಕದಾಗಿ ಹೇಳ್ತೀನಿ ಸ್ನೇಹಿತರೆ. ಇದೆಲ್ಲ ದೊಡ್ಡ ಕಾನ್ಸೆಪ್ಟ್, ಅರ್ಥ ಮಾಡ್ಕೊಳ್ಳೋಕೆ ಒಂದು ವಿಡಿಯೋ ಸಾಕಾಗೋದೇ ಇಲ್ಲ. ನಮಗೆ ಅಂದ್ರೆ ಮನುಷ್ಯರಿಗೆ 3D ವಸ್ತುಗಳು ಮಾತ್ರ ಕಣ್ಣಿಗೆ ಕಾಣಿಸುತ್ತೆ ಅಷ್ಟೇ. 4D ಅಥವಾ 4th ಡೈಮೆನ್ಷನ್ ಕಾಣಿಸಲ್ಲ. 4th ಡೈಮೆನ್ಷನ್ ಸಮಯ ಆಗಿದೆ. ಯಾರಾದ್ರೂ 5th ಡೈಮೆನ್ಷನ್ ಅಲ್ಲಿ ಇದಾರೋ ಇಲ್ವೋ ಗೊತ್ತಿಲ್ಲ. ಅಕಸ್ಮಾತ್ ಇಂಟರ್ಸ್ಟೆಲ್ಲರ್ ಮೂವಿಯಲ್ಲಿ ಆದಂಗೆ ಭವಿಷ್ಯದಲ್ಲಿ ಮನುಷ್ಯರು ಫುಲ್ ಡೆವಲಪ್ ಆಗಿ 5th ಡೈಮೆನ್ಷನ್ ಗೆ ಹೋಗೋ ದಾರಿ ಕಂಡುಕೊಂಡ್ರೆ ಅವರಿಗೆ 4th ಡೈಮೆನ್ಷನ್ ಅಂದ್ರೆ ಸಮಯ ಕಣ್ಣಿಗೆನೆ ಕಾಣುತ್ತೆ. ಏನೋ ಟಿವಿಯಲ್ಲಿ ಒಂದು ಟೈಮ್ ಟ್ರಾವೆಲ್ ಮೂವಿ ನೋಡ್ತಿದೀವಿ ಅನ್ನೋ ಹಾಗೆ ಭೂತಕಾಲ, ವರ್ತಮಾನ, ಭವಿಷ್ಯ ಎಲ್ಲ ಒಂದೇ ಸಲ ಒಂದೇ ಕಡೆ ಕಾಣಿಸುತ್ತೆ. ಈ 5th ಡೈಮೆನ್ಷನ್ ಅಲ್ಲಿ
ನಲ್ಲಿರೋ ಜೀವಿಗಳು ಏನಾದ್ರೂ ಮೊದ್ಲೇ ನಿರ್ಧಾರ ಆಗಿರೋ ರೀತಿ ನಡೆಯೋಕೆ ಬಿಡದೆ ಭವಿಷ್ಯವನ್ನ ಚೇಂಜ್ ಮಾಡೋಕೆ ಹೋದ್ರೆ ಆಲ್ಟರ್ನೇಟ್ ಟೈಮ್ ಲೈನ್ ಕ್ರಿಯೇಟ್ ಆಗುತ್ತೆ. ನಿಮಗೆ ಗ್ರ್ಯಾಂಡ್ ಫಾದರ್ ಪ್ಯಾರಾಡಾಕ್ಸ್ ಬಗ್ಗೆ ಗೊತ್ತಿರಬಹುದು ಸ್ನೇಹಿತರೆ. ಹೇಗೆ ಅಂದ್ರೆ ಒಬ್ಬ ವ್ಯಕ್ತಿ ಟೈಮ್ ಮಷೀನ್ ನ ಕಂಡಿಡಿದು ಟೈಮ್ ಟ್ರಾವೆಲ್ ಮಾಡಿ ತನ್ನ ತಾತ ಬದುಕಿದ್ದಂತ ಸಮಯಕ್ಕೆ ಹೋಗ್ತಾನೆ. ಅಲ್ಲಿ ಈ ವ್ಯಕ್ತಿ ತನ್ನ ತಾತನ ಸಾಯಿಸಿದ್ರೆ ಮುಂದೆ ಈ ಟೈಮ್ ಟ್ರಾವೆಲ್ ಮಾಡಿದ ವ್ಯಕ್ತಿ ಕೂಡ ಹುಟ್ಟೋದಿಲ್ಲ ಅಂದ್ರೆ ಟೈಮ್ ಟ್ರಾವೆಲ್ ಮಾಡೋದು ಇಲ್ಲ, ಹಿಂದೆ ಹೋಗಿ ತನ್ನ ತಾತನ್ನ ಸಾಯಿಸೋದು ಇಲ್ಲ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಟೈಮ್ ಟ್ರಾವೆಲ್ ಮಾಡ್ತಿರೋ ವ್ಯಕ್ತಿ ಹಿಂದಕ್ಕೆ ಹೋಗಿ ತನ್ನ ತಾತನ್ನ ಸಾಯಿಸಿದಾಗ ಒಂದು ಸೆಪರೇಟ್ ಟೈಮ್ ಲೈನ್ ಅಥವಾ ಬ್ರಾಂಚ್ ಟೈಮ್ ಲೈನ್ ಕ್ರಿಯೇಟ್ ಆಗುತ್ತೆ. ಒಂದು ಟೈಮ್ ಲೈನ್ ಅಲ್ಲಿ ತಾತ ಬದುಕಿರ್ತಾರೆ, ಮೊಮ್ಮಗ ಟೈಮ್ ಮಷೀನ್ ನ ಕಂಡಿಡಿತಾನೆ, ಅದೆಲ್ಲ ನಡೀತಾ ಇರುತ್ತೆ. ಇನ್ನೊಂದು ಬ್ರಾಂಚ್ ಆಗಿ ಸಪರೇಟ್ ಆಗಿ ಟೈಮ್ ಲೈನ್ ಕ್ರಿಯೇಟ್ ಆಗಿರುತ್ತಲ್ಲ, ಅಲ್ಲಿ ತಾತ ಸಾವನ್ನಪ್ಪಿರ್ತಾರೆ, ಮುಂದೆ ಮಗ ಆಗ್ಲಿ ಮೊಮ್ಮಗ ಆಗ್ಲಿ ಹುಟ್ಟೋದು ಇಲ್ಲ, ಟೈಮ್ ಮಷೀನ್ ನ ಕಂಡಿಡಿಯೋದು ಇಲ್ಲ. ಈ ರೀತಿ ಈ ಗ್ರ್ಯಾಂಡ್ ಫಾದರ್ ಪ್ಯಾರಾಡಾಕ್ಸ್ ವರ್ಕ್ ಆಗುತ್ತೆ ಸ್ನೇಹಿತರೆ. ಈಗ ಪೆನಿವೈಸ್ ದ ಎಕ್ಸಾಂಪಲ್ ತಗೊಳ್ಳಿ ಸ್ನೇಹಿತರೆ. ಮುಂದೆ ಮಾರ್ಜ್ ನ ಮಗನ ಕಾರಣದಿಂದ ಇವನು ಸಾಯ್ತಾನೆ ಅಂತ ಗೊತ್ತಿದೆ, ಅದಕ್ಕೆ ಈಗ್ಲೇ ಮಾರ್ಜ್ ನೇ ಸಾಯಿಸ್ಬಿಟ್ರೆ ಮಗ ಹುಟ್ಟೋದೇ ಇಲ್ವಲ್ಲ ಅಂತ ಪೆನಿವೈಸ್ ಅನ್ಕೊಂತಾನೆ. ಆದ್ರೆ ಮಾರ್ಜ್ ನ ಸಾಯಿಸಿದ್ರೆ ಇಲ್ಲಿಂದ ಆಲ್ಟರ್ನೇಟ್ ಟೈಮ್ ಲೈನ್ ಶುರು ಆಗುತ್ತೆ. ಅಂದ್ರೆ ಒಂದು ಯೂನಿವರ್ಸ್ ನ ಬ್ರಾಂಚ್ ಆಗಿ ಇನ್ನೊಂದು ಯೂನಿವರ್ಸ್ ಕ್ರಿಯೇಟ್ ಆಗುತ್ತೆ. ಒಂದರಲ್ಲಿ ಮಾರ್ಜ್ ಬದುಕಿರ್ತಾಳೆ, ಮುಂದೆ ಇವಳ ಮಗ ರಿಚಿ ಪೆನಿವೈಸ್ ನ ಸಾಯಿಸೋಕೆ ಸಹಾಯ ಮಾಡ್ತಾನೆ. ಇನ್ನೊಂದು ಟೈಮ್ ಲೈನ್ ಅಥವಾ ಯೂನಿವರ್ಸ್ ಅಲ್ಲಿ ಮಾರ್ಜ್ ಇರೋದೇ ಇಲ್ಲ, ಪೆನಿವೈಸ್ ಬದುಕ್ತಾನೆ. ಆದ್ರೆ ಈ ರೀತಿ ಚೇಂಜಸ್ ಮಾಡೋ ಶಕ್ತಿ ಪೆನಿವೈಸ್ ಗೆ ಇಲ್ಲ. ಹೇಗೆ ಎಲ್ಲ ನಡಿಬೇಕು ಅಂತ ಮೊದ್ಲೇ ನಿರ್ಧಾರ ಆಗಿದ್ಯೋ ಹಾಗೆ ನಡೆಯುತ್ತೆ. ಮಾರ್ಜ್ ನ ಸಾಯಿಸೋಕೆ ಇವನ ಕೈಯಲ್ಲಿ ಆಗಲ್ಲ. ಹೇಗೆ ಅಂತ ಮುಂದೆ ನೋಡೋಣ. ಪೆನಿವೈಸ್ ಹೇಳಿದ ಇನ್ನೊಂದು ವಿಷಯ ಏನಂದ್ರೆ ಲೂಸರ್ಸ್ ಕ್ಲಬ್ ಅವರು ಮುಂದೆ ಇವನನ್ನ ಸಾಯಿಸ್ತಾರೋ ಇಲ್ಲ ಆಗ್ಲೇ ಇವನು ಹುಟ್ಟತಾನೋ ಅಂತ ಇವನಿಗೇನೆ ಕನ್ಫ್ಯೂಸ್ ಯಾಕಾಗ್ತಿದೆ ಅಂದ್ರೆ ಇವನು ಸಾಯೋದು ಇಲ್ಲ ಹುಟ್ಟೋದು ಇಲ್ಲ ಸ್ನೇಹಿತರೆ. ಈಗ್ಲೂ ಬದುಕಿದ್ದಾನೆ, ಹಿಂದೆನೂ ಬದುಕಿದ್ದ, ಮುಂದೆ ಸತ್ರು ಕೂಡ ಹಿಂದೆ ಜೀವಂತವಾಗಿ ಇರ್ತಾನಲ್ಲ. ಇವನಿಗೆ ಸಮಯ ಅನ್ನೋದೇ ಇಲ್ಲ, ಎಲ್ಲಾ ಕಡೆ ಒಟ್ಟಿಗೆ ಇರೋದ್ರಿಂದ ಇದೊಂದು ಲೂಪ್ ಅಲ್ಲಿ ಟ್ರ್ಯಾಪ್ ಆಗಿದ್ದಾನೆ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಪೆನಿವೈಸ್ 1962ರ ಸೈಕಲ್ ಅಲ್ಲಿ ಮಾತ್ರ ಇಲ್ಲ, ಇವನು 1908 ಮತ್ತೆ 1935ರ ಸೈಕಲ್ ಜೊತೆಗೆ ಮುಂದೆ 1989ರ ಸೈಕಲ್ ಅಲ್ಲಿ, ಅದಾದ್ಮೇಲೆ ಇಟ್ ಚಾಪ್ಟರ್ 2 ಅಲ್ಲಿ ಬರೋ 2016ರ ಸೈಕಲ್ ಅಲ್ಲಿ, ಇಷ್ಟು ಸೈಕಲ್ ಅಲ್ಲೂ ಒಂದೇ ಸಮಯದಲ್ಲಿ ಇದ್ದಾನೆ. ಒಂದ್ಸಲ ಭವಿಷ್ಯದಲ್ಲಿ ಸಾಯ್ತಾನೆ ಆದ್ರೆ ಹಿಂದೆ ಬದುಕೆ ಇರ್ತಾನೆ, ಮತ್ತೆ ಭವಿಷ್ಯದಲ್ಲಿ ಸಾಯ್ತಾನೆ ಆದ್ರೆ ಹಿಂದೆ ಬದುಕೆ ಇರ್ತಾನೆ. ಇದೊಂಥರ ಲೂಪ್ ಸ್ನೇಹಿತರೆ. ನಮಗೆ ಹೇಗೆ ಕನ್ಫ್ಯೂಸ್ ಆಗ್ತಿದ್ಯೋ ಪೆನಿವೈಸ್ಗೂ ಕೂಡ ಕನ್ಫ್ಯೂಸ್ ಆಗ್ತಿದೆ. ಮಹಾಭಾರತದಲ್ಲಿ ಶ್ರೀಕೃಷ್ಣನಿಗೂ ಕೂಡ ಮಹಾಭಾರತ ಹೇಗೆ ಶುರು ಆಗುತ್ತೆ, ಹೇಗೆ ನಡೆಯುತ್ತೆ, ಹೇಗೆ ಅಂತ್ಯ ಆಗುತ್ತೆ ಅಂತ ಕೂಡ ಗೊತ್ತಿತ್ತು. ಅದು ಹೇಗೆ ನಡಿಬೇಕು ಅಂತ ಮೊದ್ಲೇ ನಿರ್ಧಾರ ಆಗಿದ್ಯೋ ಅದೇ ರೀತಿ ನಡೆಯೋ ಹಾಗೆ ಶ್ರೀಕೃಷ್ಣ ನೋಡ್ಕೊಂತಾರೆ. ಇಲ್ಲ ತಮ್ಮ ನಿರ್ಧಾರವನ್ನ ಚೇಂಜ್ ಮಾಡಿ ಮಹಾಭಾರತದ ಫಲಿತಾಂಶವನ್ನೇ ಚೇಂಜ್ ಆಗೋ ಹಾಗೆ ಮಾಡಿರ್ಬೋದು, ನಮ್ಗೆ ಗೊತ್ತಿಲ್ಲ. ನೀವು ಕಾಕಭೂಷುಂಡಿ ಬಗ್ಗೆ ಕೇಳಿದ್ರೆ ಇದನ್ನ ಅರ್ಥ ಮಾಡ್ಕೋಬಹುದು ಸ್ನೇಹಿತರೆ. ಕಾಕಭೂಷುಂಡಿ ರಾಮಾಯಣವನ್ನ 11 ಬಾರಿ ಮತ್ತೆ ಮಹಾಭಾರತವನ್ನ 16 ಬಾರಿ ನೋಡಿದರೆ ಅದು ಪ್ರತಿ ಸಲ ಔಟ್ಕಮ್ ಸ್ವಲ್ಪ ಚೇಂಜ್ ಆಗಿರುತ್ತೆ, ಅಂದ್ರೆ ಫಲಿತಾಂಶ ಚೇಂಜ್ ಆಗಿರುತ್ತೆ. ಕಾಕಭೂಷುಂಡಿ ಬೇರೆ ಬೇರೆ ಟೈಮ್ ಲೈನ್ ಅಥವಾ ಬೇರೆ ಬೇರೆ ಯೂನಿವರ್ಸ್ ಅಲ್ಲಿ ಮಹಾಭಾರತ ರಾಮಾಯಣ ನಡೆದಿರೋದು ನೋಡಿದರೆ ಆದ್ರೆ ಸ್ವಲ್ಪ ಚೇಂಜಸ್ ಯಾಕಾಯ್ತು ಅಂದ್ರೆ ರಾಮಾಯಣ ಮಹಾಭಾರತದಲ್ಲಿ ಇದ್ದವರು ಮಾಡಿದ ಕೆಲವು ನಿರ್ಧಾರಗಳಿಂದ ಹೊಸ ಟೈಮ್ ಲೈನ್ ಸೃಷ್ಟಿ ಆಗಿರ್ಬೋದು. ನಾವು ಓದಿರೋ ರಾಮಾಯಣ ಮಹಾಭಾರತ ಒಂದಾದ್ರೆ ಇನ್ನ ಎಷ್ಟು ರಾಮಾಯಣ ಮಹಾಭಾರತ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಮಲ್ಟಿವರ್ಸ್ ಕಾನ್ಸೆಪ್ಟ್ ಇದು. ಸೊ ಇಷ್ಟು ಸಾಕು ಸ್ನೇಹಿತರೆ ಪೆನಿವೈಸ್ ನ ಅರ್ಥ ಮಾಡ್ಕೊಳ್ಳೋಕೆ. ಅರ್ಥ ಆಗ್ತಿಲ್ಲ ಅಂದ್ರೆ ಕ್ರಿಸ್ಟೋಫರ್ ನೋಲನ್ ಒಂದ್ಸಲ ಹೇಳಿದ್ರು, ನಿಮ್ಮ ಮೂವೀಸ್ ಜನರಿಗೆ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಕೇಳಿದಾಗ ಅರ್ಥ ಮಾಡ್ಕೊಳ್ಳೋಕೆ ಯಾಕೆ ನೋಡ್ತೀರಾ, ಕೇವಲ ಫೀಲ್ ಮಾಡಿ ಸಾಕು ಅಂತ ಹೇಳ್ತಾರೆ. ಸೊ ಈಗ ಮಾರ್ಜ್ ನ ಸಾಯಿಸ್ಬಿಟ್ರೆ ರಿಚಿ ಕೂಡ ಹುಟ್ಟಲ್ವಲ್ಲ ಅಂತ ಮಾರ್ಜ್ ಗೆ ಬಾಯ್ ಹಾಕೋಕೆ ಬಂದವನು ಇದ್ದಕ್ಕಿದ್ದಂಗೆ ಫ್ರೀಸ್ ಆಗ್ಬಿಡ್ತಾನೆ. ಮೊದ್ಲೇ ಹೇಳ್ದಂಗೆ ಇವನ ಕೈಯಲ್ಲಿ ಭವಿಷ್ಯವನ್ನ ಚೇಂಜ್ ಮಾಡೋಕೆ ಏನೇ ಮಾಡಿದ್ರು ಆಗಲ್ಲ, ಒಂದಲ್ಲ ಒಂದು ಅಡ್ಡಿ ಆಗೇ ಆಗುತ್ತೆ. ಈಗೇನಾಯ್ತು ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ನೋಡೋಣ. ಸದ್ಯಕ್ಕೆ ಮಾರ್ಜ್ ವಾಪಸ್ ರಾನಿ ಮತ್ತೆ ಲಿಲಿ ಹತ್ರ ಓಡ್ ಬಂದ್ಲು. ಗಾಳಿಯಲ್ಲಿ ತೇಲ್ತಿದ್ದ ಮಕ್ಕಳೆಲ್ಲರೂ ಪೆನಿವೈಸ್ ನ ಕಂಟ್ರೋಲ್ ಇಂದ ಹೊರಗೆ ಬಂದು ಕೆಳಗೆ ಬೀಳ್ತಾರೆ. ವಿಲ್ ಕೂಡ ಹೇಗೋ ಸರಿಯಾದ ಸಮಯಕ್ಕೆ ರೋಸ್, ಲೆರಾಯ್, ಹ್ಯಾಂಕ್ ಎಲ್ಲರೂ ಬಂದು ಸ್ಕೂಲ್ ಇಂದ ಕಿಡ್ನಾಪ್ ಆಗಿದ್ದ ಮಕ್ಕಳನ್ನ ಇಲ್ಲಿಂದ ಕಳಿಸ್ತಾರೆ. ವಿಲ್, ರಾನಿ, ಮಾರ್ಜ್ ಮತ್ತೆ ಲಿಲಿನ ವ್ಯಾನ್ ನ ಒಳಗೆ ಕೂರಿಸ್ಕೊಂಡಾದ್ಮೇಲೆ ಲೆರಾಯ್ ಮತ್ತೆ ಟ್ಯಾನಿಯಲ್ ವೆಪನ್ ನ ಹಳೆ ಮರದ ಹತ್ರ ಊತ್ ಹಾಕೋಕೆ ಹೊರಡ್ತಾರೆ. ಹೇಗೋ ಎಲ್ಲ ಸರಿ ಹೋಗುತ್ತೆ ಅನ್ನೋಷ್ಟ್ರಲ್ಲೇ ಇದೇ ಸಮಯಕ್ಕೆ ಜನರಲ್ ಶಾ ಮತ್ತೆ ಕರ್ನಲ್ ಫುಲ್ಲರ್ ಸೋಲ್ಜರ್ಸ್ ನ ಕರ್ಕೊಂಡ್ ಬಂದು ಇವರ ಮೇಲೆ ಒಂದೇ ಸಮ ಫೈರ್ ಮಾಡಿಸಿದಾಗ ಬುಲೆಟ್ ಹೇಗೋ ಲೆರಾಯ್ ನ ಕಾಲಿಗೆ ಬಿಡುತ್ತೆ ಅಷ್ಟೇ. ಆದ್ರೆ ಟ್ಯಾನಿಯಲ್ ನ ಕತ್ತಿಗೆ ಬಿದ್ದಿರೋದ್ರಿಂದ ತಕ್ಷಣ ಸಾವನ್ನಪ್ತಾನೆ. ವಿಲ್ ಗಾಬರಿಯಾಗಿ ತನ್ನ ತಂದೆ ಹತ್ರ ಓಡ್ ಬಂದಾಗ ಜನರಲ್ ಶಾ ಫೈರಿಂಗ್ ನಿಲ್ಸೋಕೆ ಹೇಳಿ ಲೆರಾಯ್ ಮತ್ತೆ ಡಿಕ್ ಇಬ್ಬರನ್ನ ಕೂಡ ಬಂಧಿಸಿ ಕರ್ಕೊಂಡ್ ಬರೋಕೆ ಹೇಳ್ತಾರೆ. ಇವರು ಬರೋ ಅಷ್ಟ್ರಲ್ಲಿ ಲೆರಾಯ್ ವಿಲ್ ಗೆ ವೆಪನ್ ಕೊಟ್ಟು ಆದಷ್ಟು ಬೇಗ ಇದನ್ನ ತಗೊಂಡ್ ಹೋಗಿ ಮರದ ಹತ್ರ ಮಣ್ಣಲ್ಲಿ ಊತ್ ಹಾಕು. ಪೆನಿವೈಸ್ ವಾಪಸ್ ನಿದ್ದೆ ಮಾಡೋಕೆ ಹೋಗ್ತಾನೆ. ಹೆದರ್ಕೋಬೇಡ ಹೋಗು ಅಂದಾಗ ವಿಲ್ ಜೊತೆ ಲಿಲಿ, ಮಾರ್ಜ್ ಮತ್ತೆ ರಾನಿ ಕೂಡ ಹೊರಡ್ತಾರೆ. ಇದರ ನಡುವೆ ಜನರಲ್ ಶಾ ಫ್ರೀಸ್ ಆಗಿ ನಿಂತಿರೋ ಪೆನಿವೈಸ್ ನ ನೋಡಿ ಅವನ ಹತ್ರ ಹೋಗ್ತಿದ್ದಾರೆ. ವಿಲ್ ಮತ್ತೆ ಅವನ ಫ್ರೆಂಡ್ಸ್ ಮಿಲಿಟರಿ ಅವರ ಕಣ್ಣಿಗೆ ಬೀಳಬಾರ್ದು ಅಂತ ಸ್ವಲ್ಪ ದೂರ ಹೋಗಿ ಮರದ ಹತ್ರ ಬರ್ತಾ ಇದ್ದಾರೆ. ಆದ್ರೆ ವೆಪನ್ ಇವರನ್ನ ತಡೆಯೋಕೆ ನೋಡುತ್ತೆ. ವಿಲ್ ಗೆ ಮುಂದೆ ಹೋಗೋಕೆನೆ ಆಗ್ತಿಲ್ಲ. ಅದ್ರ ಜೊತೆಗೆ ಈ ವೆಪನ್ ನ ಅದರ ಮನೆಗೆ ತಗೊಂಡ್ ಹೋಗ್ಬೇಕು ಅಂತ ಹೇಳಿ ವಾಪಸ್ ಹೊರಡ್ತಾನೆ. ಲಿಲಿ, ಮಾರ್ಜ್ ಮತ್ತೆ ರಾನಿ ಇವನನ್ನ ತಡೆದು ಈ ವೆಪನ್ ನಿನ್ ಕೈಯಲ್ಲಿ ಹೀಗೆ ಮಾಡಿಸ್ತಾ ಇದೆ, ನಾವೆಲ್ಲರೂ ಸೇರಿ ಈ ಕೆಲಸ ಮಾಡೋಣ ಅಂತ 4 ಜನ ಈ ವೆಪನ್ ನ ಮರದ ಹತ್ರ ತಳ್ಕೊಂಡ್ ಹೋಗ್ತಿದ್ದಾರೆ.
ಮಾಡ್ತಿದ್ದಾರೆ. ಅದೇ ಈ ಕಡೆ ಪೆನಿವೈಸ್ ಯಾಕೆ ಫ್ರೀಸ್ ಆದ ಅಂತ ಈಗ ನೋಡ್ತೀವಿ. ಡಿಕ್ ಪೆನಿವೈಸ್ ನ ಮೈಂಡ್ ಗೆ ನುಗ್ಗಿ ಸರ್ಕಸ್ ಅಲ್ಲಿ ಇರೋ ದೃಶ್ಯವನ್ನ ತೋರಿಸ್ತಾ ಇದ್ದಾನೆ. ಸರ್ಕಸ್ ಅಲ್ಲಿ ಅನೌನ್ಸ್ ಮಾಡ್ತಿದ್ದ ವ್ಯಕ್ತಿ ಚಿಕ್ಕ ಹುಡುಗಿ ಆಗಿರೋ ಇಂಗ್ರಿಡ್ ಮತ್ತೆ ಬೇರೆ ಎಲ್ಲರೂ ಇದ್ದಾರೆ. ಪೆನಿವೈಸ್ ಗೆ ಏನ್ ನಡೀತಿದೆ, ನಾನ್ ಯಾಕೆ ಇಲ್ಲಿದ್ದೀನಿ ಅಂತ ಅನಿಸ್ತಾ ಇದೆ. ಅನೌನ್ಸ್ ಮಾಡೋ ವ್ಯಕ್ತಿ ನೀನು ಕುಡಿಯೋದು ಕಮ್ಮಿ ಮಾಡು, ಎಲ್ಲೋ ಹೋಗಿ ಬಿದ್ದಿದ್ದೆ, ನಾವು ಎತ್ಕೊಂಡ್ ಬಂದಿದೀವಿ ಅಂದಾಗ ನಾನು ಬಾಬ್ ಗ್ರೇ ಅಲ್ಲ ಅಂತಾನೆ ಪೆನಿವೈಸ್. ಮತ್ತಿನ್ಯಾರು ಪೀಟರ್ ರಾಬಿಟ್ ಅಂತ ಕೇಳ್ತಾರೆ. ಪೀಟರ್ ರಾಬಿಟ್ ಒಂದು ಫಿಕ್ಷನಲ್ ಕ್ಯಾರೆಕ್ಟರ್ ಸ್ನೇಹಿತರೆ. ಪೀಟರ್ ರಾಬಿಟ್ ಮೂವೀಸ್ ಮತ್ತೆ ಆನಿಮೇಟೆಡ್ ಸೀರೀಸ್ ಎಲ್ಲ ಇದೆ. ಈ ವ್ಯಕ್ತಿ ಈ ರೀತಿ ಹೇಳ್ತಿದ್ದಂಗೆ ಪೆನಿವೈಸ್ ಗೆ ಕೋಪ ಬಂತು. ನನ್ನ ಹತ್ರನೇ ಈ ರೀತಿ ಮಾತಾಡೋಕೆ ನಿನ್ಗೆ ಎಷ್ಟು ಧೈರ್ಯ, ನಾನೇ ದೇವರು, ತುಂಬಾನೇ ಪ್ರಪಂಚಗಳನ್ನ ಸೇವಿಸಿದೀನಿ ಅಂತಾನೆ ಈ ಅನೌನ್ಸ್ ಮಾಡೋ ವ್ಯಕ್ತಿ ಪೆನಿವೈಸ್ ನ ಕೆನ್ನೆಗೆನೆ ಹೊಡೆದ. ಮೋಸ್ಟ್ಲಿ ಬಿದ್ದು ಎಲ್ಲ ತಲೆ ಗೇಟ್ ಆಗಿರ್ಬೇಕು, ಅದಕ್ಕೆ ಏನೇನೋ ಮಾತಾಡ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಮಿಲಿಟರಿ ಅವರು ವ್ಯಾನ್ ಅಲ್ಲಿ ಇದ್ದವ್ರನ್ನೆಲ್ಲ ಎಳ್ಕೊಂಡ್ ಬಂದು ಒಂದು ಕಡೆ ಕೂರಿಸ್ತಿದ್ದಾರೆ. ಡಿಕ್ ನ ಕೂಡ ಹೊರಗೆ ಎಳ್ಕೊಂಡಾಗ ಇವನ ಕಾನ್ಸಂಟ್ರೇಷನ್ ಹಾಳಾಯ್ತು. ಪೆನಿವೈಸ್ ನ ಮೈಂಡ್ ಅಲ್ಲಿ ಇರೋ ಅನೌನ್ಸ್ ಮಾಡೋ ವ್ಯಕ್ತಿಯ ಕೈ ಕಪ್ಪಗೆ ಕಾಣಿಸ್ಬಿಡುತ್ತೆ. ಇದನ್ನ ನೋಡ್ತಿದ್ದಂಗೆ ಪೆನಿವೈಸ್, ಓ ಡಿಕ್, ನೀನು ನನಗೆ ಯಾಮಾರಿಸ್ತಿದ್ಯಾ ಅಂತ ಇವನ ಮುಖವಾಡ ಕಳ್ಚಿ ಜೋರಾಗಿ ಒದಿತಾನೆ. ಡಿಕ್ ಎಚ್ಚರಗೊಳ್ತಿದ್ದಂಗೆ ಪೆನಿವೈಸ್ ಗೂ ಪ್ರಜ್ಞೆ ಬಂತು. ಈ ಡಿಕ್ ನನಗೆ ಒಂದ್ ನಿಮಿಷ ಸೈಕ್ ಮಾಡ್ಬಿಟ್ಟಿದ್ನಲ್ಲ ಅಂತ ಅನ್ಕೊಂತಾನೆ. ಈಗ ಮುಂದೆನೆ ಇರೋ ಜನರಲ್ ಶಾ, ನಾನು ನಿನಗೆ ಏನು ಮಾಡಲ್ಲ, ನೀನು ಆರಾಮಾಗಿ ಡೆರಿನ ಬಿಟ್ಟು ಹೋಗ್ಬೋದು ಅಂತಾರೆ. ಪೆನಿವೈಸ್ ಹೋಗ್ತಾ ಹಾಗೆ ಇವರ ಸ್ಮೆಲ್ ನೋಡ್ಕೊಂಡು ಒಂದು 2 ಹೆಜ್ಜೆ ಮುಂದೆ ಇಟ್ಟು ಹಾಗೆ ನಿಂತ್ಕೊಂತಾನೆ. ಯಾಕಂದ್ರೆ ಪೆನಿವೈಸ್ ನಾಯಿ ತರ ಮುಖವನ್ನ ಮರ್ತೋದ್ರು ವಾಸನೆ ಮರೆಯಲ್ಲ. ಓ ಸಾಹೇಬ್ರೆ, ನೀವಾ, ಇಷ್ಟು ವರ್ಷ ಆಗೋಯ್ತಲ್ಲ, ಮರ್ತೋಗ್ಬಿಟ್ಟಿದ್ದೆ, ಆದ್ರೆ ವಾಸನೆ ನೆನ್ಪಿದೆ ಅಂತ ಶಾ ಹತ್ರ ಬಂದು ಸ್ಕೆಲಿಟನ್ ಮ್ಯಾನ್ ನ ಮುಖವನ್ನ ತೋರಿಸಿದಾಗ ಜನರಲ್ ಶಾಗೆ ಭಯ ಶುರು ಆಯ್ತು. ಇವರೇನಾದ್ರೂ ಮಾಡೋಕ್ಕೂ ಮುಂಚೆನೆ ಪೆನಿವೈಸ್ ಶಾನ ಮುಖಕ್ಕೆನೆ ಬಾಯಿ ಹಾಕಿ ಸಾಯಿಸ್ಬಿಡ್ತಾನೆ. 1908 ಈ ಕೆಲಸ ಮಾಡಿದಿದ್ರೆ 2-3 ಎಪಿಸೋಡ್ ಅಲ್ಲೇ ಈ ಸೀರೀಸ್ ಮುಗ್ದೋಗಿರೋದು. ಏನೋ ಶಬ್ದ ಆಯ್ತಲ್ಲ ಅಂತ ಜನರಲ್ ಶಾನ ಒಂದ್ಸಲ ನೋಡ್ಕೊಂಡ್ ಬನ್ನಿ ಅಂತ ಸೈನಿಕರನ್ನ ಕಲ್ನಲ್ಲಿ ಫುಲ್ಲರ್ ಕಳಿಸ್ತಾರೆ. ಹೇಗೋ ಗನ್ ಹಿಡ್ಕೊಂಡು ಹೋಗ್ತಿದ್ದಾರೆ, ಹಾಗೆ ಶ್ರದ್ಧಾಂಜಲಿನೂ ಕೊಟ್ಟು ಬರ್ಬೋದು. ಸೊ ಈಗ ಎಲ್ಲರೂ ನೋಡ್ತಾರೆ ಪೆನಿವೈಸ್ ಡ್ಯಾನ್ಸ್ ಮಾಡ್ತಾ ಬರ್ತಿದ್ದಾನೆ, ಅಂದ್ರೆ ಹೋಗ್ತಿದ್ದಾನೆ ಡೆರಿಯಿಂದ ಹೊರಗೆ. ಇದನ್ನ ನೋಡ್ತಾ ಇರೋ ಕಲ್ನಲ್ ಫುಲ್ಲರ್ ಮತ್ತೆ ಬೇರೆ ಸೋಲ್ಜರ್ಸ್ ಡಿಸ್ಟ್ರಾಕ್ಟ್ ಆಗಿದ್ದಾರೆ ಅಂತ ಲೆರಾಯ್ ಡಿಕ್ ಹ್ಯಾಂಕ್ ರೋಸ್ ಗೆ ಎಲ್ಲರೂ ಕಣ್ಣಲ್ಲೇ ಸಿಗ್ನಲ್ ಕೊಡ್ಕೊಂಡು ಸೈನಿಕರ ಮೇಲೆ ದಾಳಿ ಮಾಡ್ತಾರೆ. ಇವರ ವೆಪನ್ಸ್ ನ ಕಿತ್ಕೊಂತಾರೆ. ವಿಲ್, ಲಿಲಿ, ಮಾರ್ಜ್ ಮತ್ತೆ ರಾನಿ ಇನ್ನೂ ವೆಪನ್ ನ ಮರದ ಹತ್ರ ತಳ್ಕೊಂಡ್ ಬರ್ತಾನೆ ಇದ್ದಾರೆ. ಆದ್ರೂ ಪೆನಿವೈಸ್ ಬೇಗ ಓಡ್ ಹೋಗ್ಬಿಡೋಣ ಅಂತ ಹೋಗಲ್ಲ, ಸ್ಲೋ ಆಗಿನೇ ಹೋಗ್ತಿದ್ದಾನೆ. ಪೆನಿವೈಸ್ ಬೇಕಿದ್ರೆ ತಕ್ಷಣ ಇಲ್ಲಿಂದ ಹೊರಗೇನೆ ಹೋಗ್ಬೋದಾಗಿತ್ತು, ಆದ್ರೆ ಅವನು ಮನುಷ್ಯರ ರೀತಿ ಸ್ಟ್ರಾಟಜಿ ಮಾಡಿ ಲೆಕ್ಕಾಚಾರ ಹಾಕೊಂಡು ಮುಂದಿನ ಹೆಜ್ಜೆ ಇಡಲ್ಲ. ಆ ಕ್ಷಣಕ್ಕೆ ಏನ್ ಅನ್ಸುತ್ತೋ ಅದನ್ನೇ ಮಾಡೋದು. ಭವಿಷ್ಯ ಗೊತ್ತಿರೋ ಪೆನಿವೈಸ್ಗೆ ಇಲ್ಲಿಂದ ಹೋಗೋಕ್ ಆಗಲ್ಲ ಅಂತ ಕೂಡ ಗೊತ್ತಿದೆ, ಆದ್ರೂ ಮತ್ತೆ ಭವಿಷ್ಯವನ್ನ ಚೇಂಜ್ ಮಾಡೋ ಪ್ರಯತ್ನದಲ್ಲಿ ಇದ್ದಾನೆ. ಮೊದ್ಲು ಇಲ್ಲಿಂದ ಹೊರಗೆ ಹೋಗೋದ್ ನೋಡ್ತಿಲ್ಲ, ಬಿಲ್ಡ್ ಅಪ್ ಕೊಡೋಕೆ ನೋಡ್ತಿದ್ದಾನೆ. ಏನಂತಾರೆ, ಆರಾ ಬಿಲ್ಡ್ ಮಾಡೋಕೆ ಹೋಗಿ ಹಾರೋಕ್ ಆಗ್ದಂಗಾಗುತ್ತೆ, ಇನ್ನೊಂದ್ ನಿಮಿಷ ನೋಡೋಣ. ಇದಕ್ಕೆ ಇನ್ನೊಂದು ಅರ್ಥಪೂರ್ಣವಾದ ಎಕ್ಸ್ಪ್ಲನೇಷನ್ ಕೂಡ ಇದೆ. ಮೊದ್ಲೇ ಹೇಳ್ದಂಗೆ ಪೆನಿವೈಸ್ ನಮ್ ತರ ನಾಳೆ ಏನಾದ್ರೂ ನಡೆಯುತ್ತಾ ಅಂತ ಯೋಚನೆ ಮಾಡಲ್ಲ, ಭವಿಷ್ಯವನ್ನ ಕೂಡ ಆಲ್ರೆಡಿ ನಡೆದೋಗಿರೋ ಹಾಗೆ ನೋಡ್ತಾನೆ. ಈಗ ಮಾರ್ಜ್ ಹತ್ರ ಮಾತಾಡ್ಬೇಕಾದ್ರು ಅಂದ, ನನಗೆ ನಿನ್ನೆ ಇವತ್ತು ನಾಳೆ ಎಲ್ಲ ಕನ್ಫ್ಯೂಸ್ ಆಗ್ತಿದೆ ಅಂತ. ಯಾಕೆಂದ್ರೆ ಇವನಿಗೆ ಎಲ್ಲ ಆಗ್ಲೇ ನಡೆದೋಗಿರೋ ಹಾಗೆ ಕಾಣ್ತಿದ್ದೆ. ಯಾವ್ದು ಮುಂದೆ ನಡೆಯುತ್ತೆ, ಯಾವ್ದು ಹಿಂದೆ ನಡೆದೋಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ. ಅದಕ್ಕೆ ಪೆನಿವೈಸ್ ಆ ಸಮಯಕ್ಕೆ ಏನ್ ಅನ್ಸುತ್ತೋ ಅದನ್ನೇ ಮಾಡೋದು. ಪೆನಿವೈಸ್ ಕಷ್ಟ ಪಡ್ತಿರೋ ಮಕ್ಕಳನ್ನ ನೋಡಿ, ಮಕ್ಕಳೇ ನಿಮ್ ಕೈಯಲ್ಲಿ ಆಗಲ್ಲ, ಹುಷಾರು, ಅದು ಹೊಡೆದ್ಗಿಡ್ದು ಹೋದಾತು, ಟಾಟಾ, ಹೋಗ್ಬಿಟ್ ಬರ್ತೀನಿ ಲೂಸರ್ಸ್ ಅಂತ ಈಗ್ಲೇ ಇಟ್ ಚಾಪ್ಟರ್ 1 ಮತ್ತೆ 2 ಅಲ್ಲಿ ಬರೋ ಲೂಸರ್ಸ್ ಕ್ಲಬ್ ಗೆ ನಾಮಕರಣ ಮಾಡಿದ್ದಾನೆ. ಇನ್ನು ಸ್ಲೋ ಮೋಷನ್ ಅಲ್ಲೇ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಿದ್ದಾಗ ಲೆರಾಯ್ ಪೆನಿವೈಸ್ ನ ತಲೆಗೆ ಶೂಟ್ ಮಾಡಿ ತಲೆನ ಬಲೂನ್ ತರ ಬ್ಲಾಸ್ಟ್ ಮಾಡ್ತಾನೆ. ಪೆನಿವೈಸ್ ನ ರಕ್ತ ಕೆಳಗೆ ಬಿಡಲ್ಲ, ಮೊದ್ಲಿನ ತರ ಮೇಲೆನೆ ಹೋಗ್ತಾ ಇದೆ. ಪೆನಿವೈಸ್ ನ ಈ ರೀತಿ ಶೂಟ್ ಮಾಡಿ ಅಂತೂ ಸಾಯಿಸೋಕಾಗಲ್ಲ, ಸ್ಪ್ರಿಂಗ್ ಇರೋ ಗೊಂಬೆ ರೀತಿ ತಲೆ ಹೊರಗೆ ತರ್ತಾನೆ. ಮತ್ತೆ ಲೆರಾಯ್ ಅದಕ್ಕೂ ಶೂಟ್ ಮಾಡ್ತಾನೆ. ಈಗ ಹೊಸದಾಗಿ ಮುಖ ಚಿಗುರೋಡಿತಾ ಇದೆ. ಲೆರಾಯ್ ಶೂಟ್ ಮಾಡೋಕೆ ನೋಡಿದ್ರೆ ಬುಲೆಟ್ ಬೇರೆ ಖಾಲಿ ಆಯ್ತು. ಇನ್ನ ಚಿಗುರುತ್ತಾ ಇರೋ ತಲೆ ಹಿಡ್ಕೊಂಡೆ ಲೆರಾಯ್ನ ಆಡ್ಕೊಂತಾ ಇದ್ದಾನೆ. ಮತ್ತೆ ಬಾಯಿನ ದೊಡ್ಡದಾಗಿ ಓಪನ್ ಮಾಡಿ ಡೆಡ್ ಲೈಟ್ಸ್ ನ ತೋರಿಸಿ ಲೆರಾಯ್ ಪ್ರಜ್ಞೆ ತಪ್ಪೋ ಹಾಗೆ ಮಾಡಿದಾಗ ವಿಲ್ ಮತ್ತೆ ಅವನ ಫ್ರೆಂಡ್ಸ್ ಆಗ್ಲೇ ಮರದ ಹತ್ರ ಬಂದಿದ್ದಾರೆ. ಇನ್ನೇನು ಮಣ್ಣಲ್ಲಿ ಇದನ್ನ ಊತ್ ಹಾಕ್ಬೇಕು ಅನ್ನುವಾಗ ಈ ವೆಪನ್ ತನ್ನ ಸಂಪೂರ್ಣವಾದ ಶಕ್ತಿಯನ್ನ ಬಳಸಿ ವಾಪಸ್ ಹೋಗೋಕೆ ನೋಡ್ತಿದೆ. ಹಾಗಾಗಿ ಇವರ ಕೈಯಲ್ಲಿ ಇದನ್ನ ಕೆಳಗೆ ತಳ್ಳೋಕೆ ಆಗ್ತಿಲ್ಲ. ಈಗ ಯಾರೋ ಕೊಳಲು ನುಡಿಸ್ತಾ ಇರೋ ಶಬ್ದ ರೋಸ್ ಮತ್ತೆ ಡಿಕ್ಗೆ ಕೇಳಿಸ್ತು. ಡಿಕ್ಗೆ ಯಾರದು ಅಂತ ಕಾಣಿಸುತ್ತೆ ಕೂಡ. ಅವರು ಬೇರೆ ಯಾರು ಅಲ್ಲ, ರೋಸ್ ನ ಪೂರ್ವಜರಾದ ಸೆಸ್ಕಿ ಒಬ್ರೇ ಬಂದಿಲ್ಲ, ತಮ್ಮ ಜೊತೆ ರಿಚ್ ನ ಆತ್ಮವನ್ನ ಕೂಡ ಕರ್ಕೊಂಡ್ ಬಂದಿದ್ದಾರೆ. ಹೋಗೋವರಿಗೆ ಸಹಾಯ ಮಾಡುವಂತ ಕಳಿಸಿದಾಗ ರೋಸ್ ನಿನಗೆ ಏನ್ ಕಾಣ್ತಿದೆ ಅಂತ ಡಿಕ್ಗೆ ಕೇಳ್ತಾರೆ. ನನಗೆ ಪವಾಡ ನಡೀತಾ ಇರೋದು ಕಾಣಿಸ್ತಿದೆ ಅಂತಾನೆ ಡಿಕ್. ರಿಚ್ ಮರದ ಹತ್ರ ಓಡ್ತಾ ಪೆನಿವೈಸ್ಗೆ ಬೆರಳು ತೋರಿಸ್ಕೊಂಡು ಹೋಗ್ತಾನೆ. ಈಗ ಪೆನಿವೈಸ್ಗೆ ಅನಿಸ್ತು ನಾನು ಹಾರೋಗ್ಬೇಕು ಅಂತ. ಹಾಗಾಗಿ ಬಾವಲಿಯ ರೀತಿ ರೆಕ್ಕೆ ಬರೋ ಹಾಗೆ ತನ್ನ ರೂಪ ಚೇಂಜ್ ಮಾಡ್ಕೊಂಡು ರಿಚ್ ಮತ್ತೆ ಬೇರೆ ಮಕ್ಕಳನ್ನ ತಡೆಯೋಕೆ ಹೋಗ್ತಾನೆ. ರೋಸ್ ಒಂದೇ ಸಮಯವನ್ನ ಮೇಲೆ ಶೂಟ್ ಮಾಡಿದ್ರು, ಏನು ಪ್ರಯೋಜನ ಆಗ್ಲಿಲ್ಲ. ಇನ್ನೇನು ಮಕ್ಕಳ ಮೇಲೆ ದಾಳಿ ಮಾಡ್ದ ಅನ್ನೋಷ್ಟರಲ್ಲಿ ರಿಚ್ ನ ಸಹಾಯದಿಂದ ಆ ವೆಪನ್ ನ ನೆಲಕ್ಕೆ ಟಚ್ ಮಾಡ್ತಿದ್ದಂಗೆ
ಇದರಿಂದ ಬಂದ ಎನರ್ಜಿ ಡೆರಿಯ ಸುತ್ತ ಇರೋ ಪಿಲ್ಲರ್ಸ್ ಗೆ ಕನೆಕ್ಟ್ ಆಗಿ ಕೇಜ್ ಕ್ಲೋಸ್ ಆಯ್ತು. ಪೆನಿವೈಸ್ ಹಾರೋಗಿ ದೂರ ಬಿದ್ದ. ಇವನು ಎದ್ದು ತನ್ನ ರೂಪವನ್ನ ಮತ್ತೆ ಪದೇ ಪದೇ ಚೇಂಜ್ ಮಾಡ್ತಾನೆ. ಮೊದಲು ಲಿಲಿಯ ಸಾವನ್ನಪ್ಪಿರೋ ತಂದೆಯ ರೀತಿ, ಆಮೇಲೆ ರಾನಿ ಅವರ ಅಮ್ಮನ್ ಮುಖ ಬರುತ್ತೆ. ಇದಾದ್ಮೇಲೆ ಈ ಸೀರೀಸ್ ನ ಸ್ಟಾರ್ಟಿಂಗ್ ಅಲ್ಲಿ ಇದ್ದ ಮ್ಯೂಟೆಂಟ್ ಮಗುವಿನ ರೂಪಕ್ಕೆ ಬಂದು ಕೊನೆಯದಾಗಿ ಮತ್ತೆ ಪೆನಿವೈಸ್ ಆಗ್ತಿದ್ದಂಗೆ ಇವನ ದೇಹ ನಾಶ ಆಗುತ್ತೆ. ಪೆನಿವೈಸ್ ನ ರೂಪ ಮಾತ್ರ ನಾಶ ಆಯ್ತು ಅಷ್ಟೇ. ಈಗ ಇಟ್ ತನ್ನ ನಿಜವಾದ ರೂಪ ಆಗಿರೋ ಡೆಡ್ಲೈಟ್ಸ್ ಆಗಿ ತಕ್ಷಣ ಇಲ್ಲಿಂದ ವಾಪಸ್ ಸೀವರ್ಸ್ ಗೆ ಹೋಗುತ್ತೆ. ಇನ್ನ 27 ವರ್ಷ ನೆಮ್ಮದಿಯಾಗಿ ಇರ್ಬೋದು. ಹಿಂದೆನೆ ಲೆರಾಯ್ಗೂ ಪ್ರಜ್ಞೆ ಬಂತು. ವಿಲ್ ಮತ್ತೆ ಅವನ ಫ್ರೆಂಡ್ಸ್ ರಿಚ್ ನಮಗೆ ಸಹಾಯ ಮಾಡ್ದಂಗಾಯ್ತಲ್ವಾ ಅಂತ ತುಂಬಾನೇ ಖುಷಿ ಆಗಿದ್ದಾರೆ. ಅದೇ ರೋಸ್ ಟ್ಯಾನಿಯಲ್ ನ ಕಳ್ಕೊಂಡು ದುಃಖದಲ್ಲಿ ಇದ್ದಾರೆ. ಕರ್ನಲ್ ಫುಲ್ಲರ್ಗೆ ನಡೆದಿದ್ದೆಲ್ಲ ನೋಡಿ ಜನರಲ್ ಶಾನ ಮತ್ತೆ ಜೀವಂತಗೊಳಿಸಿ ಹೊಡಿಬೇಕು ಅನಿಸ್ತಿದೆ. ಇದೆಲ್ಲ ಆದ್ಮೇಲೆ ರಿಚ್ ನ ಅಂತ್ಯ ಸಂಸ್ಕಾರದಲ್ಲಿ ಮಾರ್ಜ್ ರಿಚ್ ನ ಬಗ್ಗೆ ಮಾತಾಡ್ತಾ ಇದ್ದಾಳೆ. ಕೇವಲ 1 ತಿಂಗಳಿನಿಂದ ನಾವಿಬ್ರು ಫ್ರೆಂಡ್ಸ್ ಆಗಿದ್ದು, ಆದ್ರೆ ತನ್ನ ಪ್ರಾಣ ಹೋಗುತ್ತೆ ಅಂತ ಗೊತ್ತಿದ್ರು ಮಾರ್ಜ್ ನ ಕಾಪಾಡಿದ ವಿಷಯ ಮಾರ್ಜ್ ಎಲ್ಲರಿಗೂ ಹೇಳ್ಬೇಕಾದ್ರೆ ಡಿಕ್ ಇಲ್ಲಿಗೆ ಬರ್ತಾನೆ. ರಿಚ್ ತನ್ನ ತಂದೆ ಮತ್ತೆ ವಿಲ್ ಹತ್ರ ಇರೋದನ್ನ ನೋಡ್ತಾನೆ. ಅಂದ್ರೆ ರಿಚ್ ನ ಆತ್ಮ ಈಗ ಒಳ್ಳೆ ಆತ್ಮಗಳು ಮಾತ್ರ ಡಿಕ್ಗೆ ಕಾಣಿಸ್ತಾ ಇದೆ. ರಿಚ್ ಅವ್ರ ಅಪ್ಪಂಗೆ ತಮ್ಮ ಹೆಗಲ ಮೇಲೆ ಯಾರೋ ಕೈ ಇಟ್ಟಿರೋ ಹಾಗೆ ಫೀಲ್ ಆಗ್ತಿರೋದ್ರಿಂದ ಅವ್ರಿಗೆ ಖುಷಿ ಪಡಿಸೋಕೆ ಡಿಕ್ ಬಂದು ನಿಮ್ಮ ಹೆಗಲ ಮೇಲೆ ಯಾರೋ ಕೈ ಇಟ್ಟಿರೋ ಹಾಗೆ ಯಾಕೆ ಫೀಲ್ ಆಗ್ತಿದೆ ಅಂದ್ರೆ ಅಲ್ಲಿ ನಿಮ್ಮ ಮಗ ಇದ್ದಾನೆ ಅಂತ ಹೇಳಿದಾಗ ರಿಚ್ ನ ತಂದೆ ತಾಯಿಗೆ ಅವನು ನಮ್ಮ ಜೊತೆನೆ ಇದ್ದಾನೆ ಅಂತ ತುಂಬಾನೇ ಖುಷಿ ಆಯ್ತು. ಸರ್ ನೀವ್ಯಾರು ಅಂತ ರಿಚ್ ಅವ್ರ ಅಪ್ಪ ಕೇಳಿದ್ರೆ ಡಿಕ್ ಹೇಳಲ್ಲ. ನನಗೂ ಆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂತ ಹೇಳಿ ಇಲ್ಲಿಂದ ಹೊರಡ್ತಾನೆ. ನೆಕ್ಸ್ಟಿನಲ್ಲಿ ರಾನಿ, ಲಿಲಿ ಮತ್ತೆ ಮಾರ್ಜ್ ಸ್ಟ್ಯಾಂಡ್ ಪೈಪ್ ಮೇಲೆ ಇದ್ದಾಗ ಮಾರ್ಜ್ ಲಿಲಿಗೆ ಪೆನಿವೈಸ್ ತನ್ನ ಭವಿಷ್ಯವನ್ನ ಹೇಳಿದ್ನಲ್ಲ ಅದರ ಬಗ್ಗೆ ಹೇಳ್ತಾಳೆ. ಅವನು ಸಮಯವನ್ನ ಬೇರೆ ರೀತಿ ನೋಡ್ತಾನೆ. ಪಾಸ್ಟ್, ಪ್ರೆಸೆಂಟ್ ಮತ್ತೆ ಫ್ಯೂಚರ್ ಎಲ್ಲ ಒಂದೇ ಅಂತ ಹೇಳ್ದ. ಮುಂದೆ ಅವನನ್ನ ನನ್ನ ಮಗ ಮತ್ತೆ ಅವನ ಫ್ರೆಂಡ್ಸ್ ಸಾಯಿಸ್ತಾರಂತೆ, ಹಾಗಾಗಿ ನನ್ನನ್ನೇ ಮೊದಲು ಸಾಯಿಸೋಕೆ ನೋಡ್ದ. ಅವನ ಸಾವು ಸಾವಾಗಿರಲ್ಲ, ಅವನ ಜನ್ಮ ಆಗಿರುತ್ತೆ. ಅಂದ್ರೆ ಮೋಸ್ಟ್ಲಿ ಅವನೇನಾದ್ರೂ ಸಮಯದಲ್ಲಿ ಹಿಂದೆ ಹೋಗಿ ನನ್ನ ತಂದೆ ತಾಯಿಯನ್ನ ಕೊಲ್ಲೋಕೆ ನೋಡ್ಬೋದು, ನಾವು ಹುಟ್ಟದೇ ಇರೋ ಹಾಗೆ ಮಾಡೋಕೆ ನೋಡ್ತಾನೇನೋ ಅಂತ ಮಾರ್ಜ್ ಹೇಳ್ತಾಳೆ. ಆದ್ರೆ ಮೊದ್ಲೇ ಹೇಳ್ದಂಗೆ ಪೆನಿವೈಸ್ ಅಥವಾ ಇಟ್ ಟೈಮ್ ಟ್ರಾವೆಲ್ ಮಾಡಲ್ಲ, ಟೈಮ್ ನ ಕಣ್ಮುಂದೆನೆ ನೋಡ್ತಾರೆ. ಹಾಗಾಗಿ ಪೆನಿವೈಸ್ ಹಿಂದೆ ಹೋಗಲ್ಲ, ಆಲ್ರೆಡಿ ಹಿಂದೆ ಇದ್ದಾನೆ. ಹಿಂದೆ ಮಾತ್ರ ಅಲ್ಲ, ಈಗ್ಲೂ ಇದ್ದಾನೆ, ಮುಂದೆನೂ ಇದ್ದಾನೆ, ಎಲ್ಲಾ ಕಡೆ ಇದ್ದಾನೆ. ಅದೇ ಲೆರಾಯ್ ಮತ್ತೆ ಶಾರ್ಲೋಟ್ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಡೆರಿಯಿಂದಾನೆ ಹೊರಟಿದ್ದಾರೆ. ಲೆರಾಯ್ ಮತ್ತೆ ಡಿಕ್ ಇಬ್ರು ಕೂಡ ಮಿಲಿಟರಿ ಅವ್ರಿಗೆ ಕೈ ಮುಗ್ದು ಬಂದಿದ್ದಾರೆ. ಡಿಕ್ ಲಂಡನ್ ನಲ್ಲಿ ಇರೋ ತನ್ನ ಫ್ರೆಂಡ್ ನ ಮೀಟ್ ಮಾಡೋಕೆ ಹೊರಟಿದ್ದಾನೆ. ಅಲ್ಲಿ ಹೋಟೆಲ್ ಅಲ್ಲಿ ಶೆಫ್ ಆಗಿ ಕೆಲಸಕ್ಕೆ ಸೇರ್ಕೊಳ್ಳೋ ಪ್ಲಾನ್ ಇವಂದು. ತುಂಬಾನೇ ಜನ ಆ ಹೋಟೆಲ್ ದ ಶೈನಿಂಗ್ ಮೂವಿಯಲ್ಲಿ ಇರೋ ಹೋಟೆಲ್ ಆಗಿದೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಆದ್ರೆ ದ ಶೈನಿಂಗ್ ಮೂವಿಯಲ್ಲಿ ಇರೋ ಓವರ್ಲುಕ್ ಹೋಟೆಲ್ US ಅಲ್ಲಿ ಇರೋದು, ಲಂಡನ್ ಅಲ್ಲಿ ಅಲ್ಲ. ಆದ್ರೆ ಲಂಡನ್ ನಲ್ಲಿ ಶೆಫ್ ಆಗಿ ಕೆಲಸ ಶುರು ಮಾಡಿ ಮುಂದೆ ಓವರ್ಲುಕ್ ಹೋಟೆಲ್ಗೆ ಹೆಡ್ ಶೆಫ್ ಆಗಿ ಬರ್ತಾನೆ. ನಿನಗೇನಾದ್ರೂ ಸಮಸ್ಯೆ ಆದ್ರೆ ನಾನಿದ್ದೀನಿ ಅನ್ನೋದು ಮರಿಬೇಡ ಅಂತ ಲೆರಾಯ್ ಹೇಳಿದಾಗ ಹೋಟೆಲ್ ಅಲ್ಲಿ ಏನ್ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾನೆ ಡಿಕ್. ಹೋಟೆಲ್ ಅಲ್ಲಿ ಜಾಸ್ತಿ ಏನು ಸಮಸ್ಯೆ ಆಗಲ್ಲ, ಡಿಕ್ ಸಾಯ್ತಾನೆ ಅಷ್ಟೇ. ಓವರ್ಲುಕ್ ಹೋಟೆಲ್ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡು ತುಂಬಾನೇ ವರ್ಷಗಳಾದ್ಮೇಲೆ ಜಾಕ್ ಮತ್ತೆ ಅವನ ಫ್ಯಾಮಿಲಿ ಹೋಟೆಲ್ಗೆ ಬರ್ತಾರೆ. ಜಾಕ್ ಕೊನೆಯಲ್ಲಿ ಡಿಕ್ ನ ಎದೆಗೆನೆ ಕೊಡಲಿ ಹಾಕಿ ಸಾಯಿಸ್ಬಿಡ್ತಾನೆ. ಇದನ್ನ ನಾವು ಶೈನಿಂಗ್ ಮೂವಿಯಲ್ಲಿ ನೋಡಿದೀವಿ. ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಸ್ನೇಹಿತರೆ, ನೋಡಿ. ಡೀಟೇಲ್ ಆಗಿ ಬ್ರೇಕ್ ಡೌನ್ ಮಾಡಿದೀನಿ. ಇದು ನಡೆಯೋದು ದ ಶೈನಿಂಗ್ ಮೂವಿಯಲ್ಲಿ. ಆದ್ರೆ ಸ್ಟೀಫನ್ ಕಿಂಗ್ ಅವರ ಬುಕ್ ಅಲ್ಲಿ ಡಿಕ್ ಸಾಯೋದಿಲ್ಲ. ಜಾಕ್ ನ ಹೆಂಡತಿ ಮತ್ತೆ ಮಗ ಡ್ಯಾನಿನ ಕರ್ಕೊಂಡು ಹೋಗಿ ಚೆನ್ನಾಗಿ ನೋಡ್ಕೊಂತಾನೆ. ಆಮೇಲೆ ಡಾಕ್ಟರ್ ಸ್ಲೀಪ್ ಮೂವಿಯಲ್ಲಿ ನಡೆದ ಘಟನೆಯ ನಂತರ ವಯಸ್ಸಾಗಿ ಸಾಯೋದು. ಆದ್ರೆ ದ ಶೈನಿಂಗ್ ಮೂವಿಯ ಡೈರೆಕ್ಟರ್ ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಅವರು ಯಾರ ಮಾತು ಕೇಳಲ್ವಲ್ಲ, ಸ್ಟೀಫನ್ ಕಿಂಗ್ ಅವರ ಮಾತು ಕೂಡ ಕೇಳದೆ ಎಂಡಿಂಗ್ ಚೇಂಜ್ ಮಾಡಿದ್ರು, ಡಿಕ್ ಸಾಯೋ ಹಾಗೆ. ಹಾಗಾಗಿ ಡಾಕ್ಟರ್ ಸ್ಲೀಪ್ ಮೂವಿಯಲ್ಲಿ ಡಿಕ್ ನ ಆತ್ಮ ಇರೋ ಹಾಗೆ ತೋರಿಸ್ತಾರೆ. ಸೊ ಡಿಕ್ ಇಲ್ಲಿಂದ ಹೊರಡ್ತಾನೆ. ಶಾರ್ಲೋಟ್ ಮತ್ತೆ ಲೆರಾಯ್ ರೋಸ್ ನ ಮನೆ ಹತ್ರ ಬಂದು ಹ್ಯಾಂಕ್ ಕೂಡ ಡೈರಿಯಿಂದ ಹೋಗ್ತಿರೋದ್ರಿಂದ ಸಹಾಯ ಮಾಡ್ತಿದ್ದಾರೆ. ರೋಸ್ ಲೆರಾಯ್ ಮತ್ತೆ ಶಾರ್ಲೋಟ್ಗೆ ತಮ್ಮ ಈ ಫಾರ್ಮ್ ಮತ್ತೆ ಮನೆಯನ್ನ ಮಾರಾಟ ಮಾಡೋದಾಗಿ ಹೇಳ್ತಾರೆ. ಯಾಕಂದ್ರೆ ಟ್ಯಾನಿಯಲ್ ಕೂಡ ಇಲ್ಲಿ ಇಲ್ಲ, ಒಬ್ರಿಗೆ ಇಷ್ಟು ದೊಡ್ಡ ಜಾಗ ಬೇಕಾಗಿಲ್ಲ, ಹಾಗಾಗಿ ಈ ಮನೆ ಮತ್ತೆ ಫಾರ್ಮ್ ನ ಬೇಕಾದ್ರೆ ನೀವು ಕೊಂಡ್ಕೊಂಡು ಇಲ್ಲೇ ಇರ್ಬೋದು, ಇನ್ನ 27 ವರ್ಷ ಏನು ಸಮಸ್ಯೆ ಆಗಲ್ಲ ಅಂತ ಹೇಳ್ತಾರೆ. ಆದ್ರೆ ಲೆರಾಯ್ ಮತ್ತೆ ಶಾರ್ಲೋಟ್ ಒಪ್ಪಲ್ಲ, ಇಲ್ಲಿಂದ ಹೋಗೋಕೆ ಡಿಸೈಡ್ ಮಾಡ್ತಾರೆ. ರಾನಿ ಮತ್ತೆ ವಿಲ್ ಸೈಡ್ ಅಲ್ಲಿ ದೊಡ್ಡವ್ರ ಕೆಲಸ ಮಾಡ್ತಿದ್ದಾರೆ. ವಿಲ್ ಹೇಳೋದೇನಂದ್ರೆ ಡೆರಿಯಿಂದ ಹೊರಗೆ ಹೋದ್ರೆ ಇಲ್ಲಿ ನಡೆದಿದ್ದೆಲ್ಲ ಮರ್ತೋಗ್ತಾರಲ್ಲ, ಅದೆಲ್ಲ ಒಂದು ರೀತಿ ಒಳ್ಳೆ ಇದೆ, ಇಲ್ಲಿ ನಡೆದಿರೋ ಕಹಿ ಘಟನೆಗಳನ್ನ ಮರಿಬಹುದು ಅಂತಾನೆ. ಆದ್ರೆ ರಾನಿನ ಮರೆಯೋಕೆ ಇವನ್ಗೆ ಇಷ್ಟ ಇಲ್ಲ. ನನಗನ್ಸೋ ಪ್ರಕಾರ ರಾನಿ ಮಾತ್ರ ಡೆರಿಯಿಂದ ಹೊರಗೆ ಹೋಗೋದಲ್ವಾ, ಇವಳು ವಿಲ್ ನ ಮರ್ತೋಗ್ತಾಳೆ. ಯಾಕಂದ್ರೆ ಮುಂದೆ ವಿಲ್ ನ ಹೆಂಡತಿ ಆಗೋದು ಜೆಸಿಕಾ ಅನ್ನೋ ಹುಡುಗಿ, ರಾನಿ ಅಲ್ಲ. ಈಗ ಹ್ಯಾಂಕ್ ತನ್ನ ತಾಯಿ ಮತ್ತೆ ಮಗಳು ರಾನಿಯನ್ನ ಕರ್ಕೊಂಡು ಕೆನಡಾಗೆ ಹೊರಡ್ತಾನೆ. ಶಾರ್ಲೋಟ್, ಲೆರಾಯ್ ಮತ್ತೆ ವಿಲ್ ಕೂಡ ಹೊರಟಾಗ ಶಾರ್ಲೋಟ್ ಕಾರೇ ಸ್ಟಾರ್ಟ್ ಮಾಡಲ್ಲ, ಇಲ್ಲೇ ಉಳ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳೆ. ಲೆರಾಯ್ಗೆ ಇದ್ರಲ್ಲಿ ಏನು ಅಭ್ಯಂತರ ಇಲ್ಲ. ಇನ್ನ ವಿಲ್ ನ ಫ್ರೆಂಡ್ಸ್ ಇಲ್ಲೇ ಇರೋದ್ರಿಂದ ಇವನ್ಗೂ ಖುಷಿನೇ. ಹಾಗಾಗಿ ಕೊನೆಗೂ ರೋಸ್ ನ ಫಾರ್ಮ್ ಮತ್ತೆ ಮನೆಯನ್ನ ಪರ್ಚೇಸ್ ಮಾಡೋದ್ರ ಬಗ್ಗೆ ಮಾತಾಡೋಕೆ ರೋಸ್ ಹತ್ರ ಹೋಗ್ತಾರೆ. ವಿಲ್ಲಿನೇನು ಇಲ್ಲೇ ಇರೋದ್ರಿಂದ ರಾನಿನ ಮರೆಯೋದಿಲ್ಲ, ಇವನು ಇಲ್ಲಿಂದಾನೆ ರಾನಿಗೆ ಲೆಟರ್ ಬರಿತಾ ಇದ್ರೆ ಅವಳು ಕೂಡ ಇವನನ್ನ ಮರೆಯಲ್ಲ ಅಂತ ವಿಲ್ ಅನ್ಕೊಂತಾನೆ. ಆದ್ರೆ ಹೇಗೋ ಇದು ವರ್ಕ್
ಆಗಲ್ಲ. ರಾನಿ, ಹ್ಯಾಂಕ್ ಮತ್ತೆ ರಾನಿ ಅವ್ರ ಅಜ್ಜಿ ಕೊನೆಗೂ ಡೆರಿಯಿಂದ ಹೊರಗೆ ಹೋಗ್ತಾ ಇರೋದನ್ನ ನೋಡ್ತೀವಿ. ಈಗ ಇಟ್ ವೆಲ್ಕಮ್ ಟು ಡೆರಿ ಚಾಪ್ಟರ್ 1 ಅಂತ ತೋರಿಸ್ತಾರೆ. ಇನ್ನು ಎಪಿಸೋಡ್ ಮುಗ್ದಿಲ್ಲ ಸ್ನೇಹಿತರೆ. ಇಂಗ್ರಿಡ್ ನ ಕತೆ ಏನ್ ನೋಡ್ಬೇಕಲ್ಲ. ಚಾಪ್ಟರ್ 1 ಅಂತ ಯಾಕೆ ತೋರಿಸಿದ್ರು ಅಂದ್ರೆ ಇದು ಸೀಸನ್ 1. ಇನ್ನ 2 ಸೀಸನ್ ಮತ್ತೆ ಒಂದು ಮೂವಿಯನ್ನ ಕೂಡ ಆಗ್ಲೇ ಆಂಡಿ ಮುಶೆಟ್ಟಿ ಮತ್ತೆ ಸ್ಟೀಫನ್ ಕಿಂಗ್ ಅವರು ಅನೌನ್ಸ್ ಮಾಡಿದ್ದಾರೆ. 2027 ಮತ್ತೆ 28ಕ್ಕೆ ಸೀರೀಸ್ ನ ಚಾಪ್ಟರ್ 2 ಮತ್ತೆ ಚಾಪ್ಟರ್ 3 ರಿಲೀಸ್ ಆಗುತ್ತೆ. ಅದರಲ್ಲಿ 1935 ಮತ್ತೆ 1908ರ ಸೈಕಲ್ ನೋಡ್ತೀವಿ. ಈ ಸೀರೀಸ್ ಅಲ್ಲಿ ಇದ್ದ ಕ್ಯಾರೆಕ್ಟರ್ಸ್ ಯಾರು ವಾಪಸ್ ಬರಲ್ಲ, ಅದೇ ಬೇಜಾರು. ಆದ್ರೆ ಪೆನಿವೈಸ್ ಕ್ಯಾರೆಕ್ಟರ್ ನ ಬಿಲ್ ಸ್ಕಾರ್ಸ್ಗಾರ್ಡ್ ಅವರೇ ಮಾಡ್ತಾರೆ. ಜೊತೆಗೆ ಇಟ್ ಚಾಪ್ಟರ್ 3 ಮೂವಿ ಕೂಡ ಸೀರೀಸ್ ಆದ್ಮೇಲೆ ಬರುತ್ತೆ. ಸೊ ಜುನಿಪರ್ ಹಿಲ್ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಇರೋ ಇಂಗ್ರಿಡ್ ನ ಈಗ ನೋಡ್ತೀವಿ. ಡೆಡ್ ಲೈಟ್ಸ್ ನ ನೋಡಿ ಆದ್ಮೇಲೆ ಇವಳು ಹುಚ್ಚಿಯ ರೀತಿ ಆಗಿದ್ದಾಳೆ. ಏನೇನೋ ಮಾತಾಡೋದು ಮತ್ತೆ ವಿಚಿತ್ರವಾಗೆಲ್ಲ ಆಡ್ತಿದ್ದಾಳೆ. ಇಂಗ್ರಿಡ್ ಇನ್ನ ಸಾಯೋವರೆಗೂ ಇಲ್ಲೇ ಇರೋದು ಸ್ನೇಹಿತರೆ. ಈಗ 1962ರಿಂದ 26 ವರ್ಷಗಳ ನಂತರ ಅಕ್ಟೋಬರ್ 1988ಕ್ಕೆ ಬರ್ತೀವಿ. ಪೆನಿವೈಸ್ ನ ನೆಕ್ಸ್ಟ್ ಸೈಕಲ್ ಶುರು ಆಗೋ ಸಮಯ. ಇಟ್ ಚಾಪ್ಟರ್ 1 ಮೂವಿಯ ಕತೆ ಕೂಡ ಆಗ್ಲೇ ಶುರು ಆಗಿದೆ. ಇಲ್ಲಿ ವಯಸ್ಸಾಗಿರೋ ಇಂಗ್ರಿಡ್ ನ ನೋಡ್ತೀವಿ. ಇವಳು ಪೇಂಟಿಂಗ್ ಮಾಡ್ಬೇಕಾದ್ರೆ ಯಾರೋ ಕಿರ್ಚಾಡ್ತಿರೋ ಶಬ್ದ ಎಲ್ಲ ಕೇಳಿಸ್ತಿರೋದ್ರಿಂದ ಯಾರ್ಗ್ ಏನಾಯ್ತು ಅಂತ ನೋಡೋಕೆ ಬಂದ್ರೆ ಎಲ್ಫ್ರಿಡಾ ಮಾರ್ಷ್ ಅನ್ನೋ ಮಹಿಳೆ ನೇಣ್ ಹಾಕೊಂಡು ಸಾವನ್ನಪ್ಪಿದ್ದಾಳೆ. ಇವಳ ಗಂಡ ಮತ್ತೆ ಮಗಳು ಇಲ್ಲೇ ಅಳ್ತಾ ಕೂತಿದ್ದಾರೆ. ಈ ಹುಡುಗಿ ಹಿಂದಿರುಗಿ ಇಂಗ್ರಿಡ್ ನ ನೋಡಿದಾಗ ನಮ್ಗೆ ಗೊತ್ತಾಯ್ತು ಇವಳು ಬೇರೆ ಯಾರು ಅಲ್ಲ, ಇಟ್ ಚಾಪ್ಟರ್ 1 ನಲ್ಲಿ ಇರೋ ಬೆವರ್ಲಿ. ತನ್ನ ಹೆಂಡತಿಯ ಸಾವಿಗೆ ಇವಳೇ ಕಾರಣ ಅಂತ ಇವರಪ್ಪ ಏನೆಲ್ಲ ಮಾಡ್ತಾನೆ ಅಂತ ಇಟ್ ಚಾಪ್ಟರ್ 1 ನಲ್ಲಿ ನೋಡಿದೀವಿ. ಆದ್ರೆ ಈಗ ಇಂಗ್ರಿಡ್ ಬೇಜಾರ್ ಮಾಡ್ಕೋಬೇಡ, ಡೆರಿ ಬಗ್ಗೆ ಎಲ್ಲರೂ ಒಂದು ವಿಷಯ ಹೇಳ್ತಾರೆ ಗೊತ್ತಾ, ಇಲ್ಲಿ ಸತ್ತವ್ರು ಯಾರು ಕೂಡ ನಿಜವಾಗ್ಲೂ ಸಾಯೋದಿಲ್ಲ ಅಂತ ಹೇಳ್ತಾಳೆ. ಇಂಗ್ರಿಡಿನ ಸ್ವಲ್ಪ ವರ್ಷ ಇಲ್ಲೇ ಇದ್ದು ಸಾವನ್ನಪ್ತಾಳೆ. ಆದ್ರೆ ಇಟ್ ಚಾಪ್ಟರ್ 2 ಅಲ್ಲಿ ಬೆವರ್ಲಿ ದೊಡ್ಡವಳಾದ್ಮೇಲೆ ತನ್ನ ಮನೆಗೆ ಬಂದಾಗ ಮೀಟ್ ಮಾಡೋದು ಇಂಗ್ರಿಡ್ ನ ರೂಪದಲ್ಲಿ ಇರೋ ಪೆನಿವೈಸ್ ನ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ವಯಸ್ಸಾದ ಇಂಗ್ರಿಡ್ ನ ಕ್ಯಾರೆಕ್ಟರ್ ಮಾಡಿರೋ ಜಾನ್ ಗ್ರೆಗ್ಸನ್ ಅವರು 2025 ಜೂನ್ ಅಲ್ಲಿ ತೀರ್ಕೊಂಡಿದ್ದಾರೆ. ಇಲ್ಲಿಗೆ ಇಟ್ ವೆಲ್ಕಮ್ ಟು ಡೆರಿ ಚಾಪ್ಟರ್ 1 ನ ಕತೆ ಮುಗೀತು. ಈಗ ಇಟ್ ಚಾಪ್ಟರ್ 1 ಮತ್ತೆ ಚಾಪ್ಟರ್ 2 ಮೂವಿನ ಬೇರೆ ದೃಷ್ಟಿಕೋನದಲ್ಲೇ ನೋಡಬಹುದು. ಎಲ್ಲ ಒಂದಕ್ಕೊಂದು ಲಿಂಕ್ ಆಗುತ್ತೆ. ಇಟ್ ಚಾಪ್ಟರ್ 1 ಮತ್ತೆ 2 ಕೂಡ ಬ್ರೇಕ್ ಡೌನ್ ಮಾಡ್ಬೇಕು ಅಂದ್ರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ ಸ್ನೇಹಿತರೆ. ಸೀರೀಸ್ ಗೆ ಯಾವ ರೀತಿ ಕನೆಕ್ಟ್ ಆಗುತ್ತೆ ಅಂತ ಸೀನ್ ಬೈ ಸೀನ್ ಬ್ರೇಕ್ ಡೌನ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕೂಡ ಕಮೆಂಟ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.